Without medicine, drug or operation is therapy. And spiritual is a therapy. And spiritual path ಅಲ್ಲಿ ಇರೋರು ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಈ ಆಶ್ರಮ ಕಾನ್ಸೆಪ್ಟು ಸ್ಪಿರಿಚುವಲ್ ಕಾನ್ಸೆಪ್ಟ್ನ ಉಳಿಸ್ಕೊಳ್ಳೋದು ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಹಾರ್ಸ್ ಎನರ್ಜಿ. ಸೊ ಈಕ್ವೈನ್ ಥೆರಪಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ದ ಎನರ್ಜಿ ವಿತ್ ದ ಹಾರ್ಸ್ ಈಸ್ ಫಾರ್ more than any other animal for healing. Every living being or anything, everything has its own energy field, electromagnetic energy field. ಎಲ್ಲ ವಸ್ತುಲು ಇದೆ. ಕುದುರೆಯಲ್ಲಿ ಅದು 5 times better, stronger than humans. ಗುಡ್ ವೈಬ್ಸ್, ಗುಡ್ ಸೆಲ್ಸ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡುತ್ತೆ ಅಂತ ರಿಸರ್ಚ್ ಪ್ರೂವ್ ಮಾಡಿದೆ. ಹಿಸ್ ಪರ್ಸ್ನಾಲಿಟಿ ವಾಸ್ ಇಂಪ್ರೂವ್ಡ್, ಅಪಿಯರೆನ್ಸ್ ವಾಸ್ ಇಂಪ್ರೂವ್ಡ್, ಹೇರ್ ಫಾಲ್ ಆಗಿದ್ದು ಇಂಪ್ರೂವ್ ಆಯಿತು. ಟು ಬಿ ಫ್ರ್ಯಾಂಕ್, ಮೆಮೊರಿ ವಾಸ್ ಓಕೆ. ಡ್ಯೂರಿಂಗ್ 23rd of September 1918 when the battle occurred, ನಮ್ಮ ಮೈಸೂರ್ದು ಒಂದು ರೆಜಿಮೆಂಟ್ನ ಮೈಸೂರು ಒಡೆಯರ್, ಅವಾಗ ನಾಲ್ವಡಿ ಕೃಷ್ಣದತ್ತ ಒಡೆಯರ್ ಹಿಸ್ ಹೈನೆಸ್, ಅವರು ಕಳಿಸ್ಕೊಟ್ಟಿದ್ರು ಪರ್ಸ್ನಲಿ. ಹಿಸ್ ರೆಜಿಮೆಂಟ್, ಹಿಸ್ ಕ್ಯಾವಲರಿ, ಪರ್ಸ್ನಲ್ ಕ್ಯಾವಲರಿ, ವಾಟ್ ವಾಸ್ ಇಟ್, ಕಳಿಸಿ ದೇ ಒನ್ ದ ಬ್ಯಾಟಲ್. ಆ್ಯಂಡ್ ಆನ್ ರೆಕಾರ್ಡ್ ದಟ್ ಈಸ್ ದ ಲಾಸ್ಟ್ ಕ್ಯಾವಲರಿ ಬ್ಯಾಟಲ್ ಫಾಟ್. ಸೊ ಅದಾದ್ಮೇಲೆ ಯಾವುದು ಕುದುರೆದು ವಾರ್ ಇಲ್ಲ. ಕುದುರೆದು ಒಂದೊಂದು ಪೊಸಿಷನ್ ಒಂದೊಂದು ಇಂಡಿಕೇಶನ್ ಕೊಡುತ್ತೆ. ಗೆದ್ದಿರೋ ಕುದುರೆ ಯಾವುದು, ಬ್ಯಾಟಲಲ್ಲಿ ಸತ್ತಿರೋ ಕುದುರೆ ಯಾವುದು, ನ್ಯಾಚುರಲಾಗಿ ಸತ್ತಿದ್ದು ಯಾವುದು, ಇವತ್ತಿಗೂ ಅದಕ್ಕೆ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ವಿಷ್ಣುದು ಒಂದು ಅವತಾರದಲ್ಲಿ ಹಿ ಹ್ಯಾಸ್ ದ ಹೆಡ್. ಹಯಗ್ರೀವಾದ ಒಂದು ಫಾರ್ಮ್ ಇದೆ, ಗಾಡ್ ಆಫ್ ನಾಲೆಡ್ಜ್. ಇದು ನೋಡಿದ್ಮೇಲೆ ಯಾರೋ ಇರ್ತಾರೆ, ಅವ್ರಿಗೆ ಅನ್ಸುತ್ತೆ ಇಲ್ಲ ನಾನು ತುಂಬ ಡಿಪ್ರೆಷನಲ್ಲಿ ಇದ್ದೀನಿ, ನನ್ನ ಕ್ಲಾರಿಟಿ ಇಲ್ಲ, ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದೀನಿ, ಕ್ಯಾನ್ ದಿಸ್ ಈಕ್ವೈನ್ ಥೆರಪಿ ಹೆಲ್ಪ್ ಮೀ, ನಾನು ಇವ್ರ ಹತ್ರ ಹೋಗ್ಬೋದಾ, ನಂಗೆ ಹೆಂಗೆ ಸಿಗುತ್ತೆ ಅಂತ ಅನ್ಕೊಳ್ಳೋದಾದ್ರೆ ನಾವು ವೈಲ್ಡ್ ಲೈಫ್ ಕ್ರೈಮ್ ಬಗ್ಗೆ ಮಾತಾಡಿದ್ವಿ. ಆನೆ ಬಗ್ಗೆ ನಿಮ್ಗಿರೋ ಇಂಟ್ರೆಸ್ಟ್, ಪ್ರೀತಿ ಅಂಡ್ ನಿಮ್ಮ ಟ್ರಸ್ಟ್ ನ ಕೂಡ ಆನೆ ಕರೋಟಿ ಅಂತಾನೆ ನೇಮ್ ಮಾಡಿದೀರಾ. ಇದೆಲ್ಲದರ ಮಧ್ಯ ಕಮಿಂಗ್ ಬ್ಯಾಕ್ ಟು ಚಾಮುಂಡಿ ಹಾರ್ಸಸ್, ಈ ಕಾಡು, ಆನೆ, ರಿಸರ್ಚು, ಡಿಪಾರ್ಟ್ಮೆಂಟು, ಸ್ಮಗ್ಲಿಂಗು, ಕ್ರೈಮು, ಇದ್ರ ಮಧ್ಯೆ ಹಾರ್ಸ್ ಇಲ್ಲಿಂದ ಬಂತು ನಿಮ್ ಇಂಟ್ರೆಸ್ಟ್ಗೆ ಅಂತ. ಹಾರ್ಸಸ್ ಬಗ್ಗೆ ನೀವು ಮತ್ತೆ PhD ಕೂಡ ಮಾಡ್ತಾ ಇದ್ದೀರಿ ಇವಾಗ. ಸೊ ವಾಟ್ ಈಸ್ ದ ಟಾಪಿಕ್ ಅಂಡ್ ವೈ ಇಸ್ ದಟ್ ಸೋ? ನಾನು ಆಗ್ಲೇ ಮೆನ್ಷನ್ ಮಾಡ್ದಾಗಲೇ ಯಾವುದೇ ಸಬ್ಜೆಕ್ಟ್ನ ಪೂರ್ತಿ ತಿಳ್ಕೊಂಡ್ರೆ ಅದಕ್ಕೆ ಬೆಲೆ. ನನ್ನ ಪರ್ಸನಲ್ ಬಿಲೀಫ್, ಏನೇ ಸಬ್ಜೆಕ್ಟ್ ಕೊಟ್ಟರು ಕೆದಕ್ತೀನಿ ನಾನು, ನನ್ನ ಇಷ್ಟ ಅದು. ಬಟ್ ಈ ಸಬ್ಜೆಕ್ಟಲ್ಲಿ ಅಗೇನ್ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ನಮ್ಮ ಹಿಸ್ಟಾರಿಕ್ ಸ್ಟೋರೀಸ್ ಎಲ್ಲೋ ಒಂದ್ ಕಡೆ ಆಸ್ ಎ ಚೈಲ್ಡ್, ರಾಣಿ ಲಕ್ಷ್ಮೀಬಾಯಿ, ಆ ಕ್ರೇಜ್ ಇತ್ತು. ಶಿ ಅಂಡ್ ಅ ಹಾರ್ಸ್, ಶಿ ಅಂಡ್ ಅ ಬ್ಯಾಟಲ್ಸ್, ದ ವೇ ಶಿ ಡೈಡ್, ಇಟ್ ವಾಸ್ ವೆರಿ ಟಚಿಂಗ್ ಸ್ಟೋರಿ. ಇನ್ನ ಮಹಾರಾಣಾ ಪ್ರತಾಪ್ದು ದ ವೇ ದಟ್ ಹಾರ್ಸ್ ಸರ್ವೈವ್ ದ ಬ್ಯಾಟಲ್. ಹೌದು, ಆ ಮನುಷ್ಯನ್ನ ಅದು ಸಾಯೋ ಸ್ಥಿತಿಲಿದ್ರು ಚೇತಕ್, ಎಸ್, ಅವನ್ನ ಉಳಿಸಿದ್ದು, ಇಟ್ ವಾಸ್ ಆಲ್ವೇಸ್ ಟಚಿಂಗ್. ಅಂಡ್ ಎಲ್ಲಾ ಸಿಟೀಸ್, ಸಿನ್ಸ್ ಐ ಲವ್ ಟ್ರಾವೆಲಿಂಗ್, ಹಿಸ್ಟಾರಿಕ್ ಪ್ಲೇಸಸ್ ಹೋದಾಗ ಕುದುರೆಗಳು ನೋಡ್ತೀವಿ. ಕುದುರೆದ ಒಂದೊಂದು ಪೊಸಿಷನ್ ಒಂದೊಂದು ಇಂಡಿಕೇಶನ್ ಕೊಡುತ್ತೆ. ಗೆದ್ದಿರೋ ಕುದುರೆ ಯಾವುದು, ಬ್ಯಾಟಲ್ ಅಲ್ಲಿ ಸತ್ತಿರೋ ಕುದುರೆ ಯಾವುದು, ನ್ಯಾಚುರಲ್ ಆಗಿ ಸತ್ತಿದ್ ಯಾವುದು, ಇವತ್ತಿಗೂ ಅದಕ್ಕೆ ಇಂಪಾರ್ಟೆನ್ಸ್ ಇದೆ. ಸೊ ನಮ್ಮ ಹತ್ರ ಒಂದು ವಸ್ತು ಇದೆ ಅಂದ್ಮೇಲೆ ವೈ ಕಾಂಟ್ ಐ ನೋ ಇಟ್ ಫುಲಿ? ಬರೀ ರೈಡ್ ಮಾಡೋದೊಂದು, ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಂದು. ಅಂಡ್ ಫಾರ್ಚುನೇಟ್ಲಿ ನಮ್ಮ ಟ್ರಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸ್ಕ್ಯೂಯಿಂಗ್ ಅಂಡ್ ಪ್ರಿಸರ್ವಿಂಗ್, ಪ್ರಮೋಟಿಂಗ್ ಆಫ್ ಇಂಡಿಜಿನ್ ಕೌಸ್ ಆಗಲಿ, ಡಾಗ್ಸ್ ಆಗಲಿ, ಹಾರ್ಸ್ ಆಗಲಿ ಇದ್ದೇ ಇತ್ತು. ಇಟ್ ಈಸ್ ಒನ್ ಆಫ್ ಅ ಪ್ರಾಜೆಕ್ಟ್ಸ್ ಅಗೇನ್ ವಿಚ್ ವಿ ಹ್ಯಾವ್ ಬೀನ್ ಡೂಯಿಂಗ್. ಈ ಸಲ ಹಾರ್ಸಸ್ನ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಅಂಡ್ ಕಂಪ್ಯಾರಿಟಿವ್ಲಿ ರೆಸ್ಕ್ಯೂ ಮಾಡಿದ್ದು ಇಂಡಿಜಿನಿಯಸ್ ಬ್ರೀಡ್ಸ್ ಆಗಿತ್ತು. ಬಟ್ ರೈಡಿಂಗ್ಗೆ ಥರೋ ಬ್ರೀಡ್ಸ್ ಬೆಟರ್ ಅನ್ನಿಸ್ತು. ಸೊ ಆ ಕಂಪ್ಯಾರಿಸನ್ ನೋಡ್ತಾ ಹೋದಾಗ ಇಂಡಿಜಿನ್ ಹಾರ್ಸಸ್ ಏನಕ್ಕೆ ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ರಿಸರ್ಚ್ ಶುರು ಮಾಡಿದೆ. ಸೊ ನಿಮ್ಮ PhD ಸಬ್ಜೆಕ್ಟ್ ಇವಾಗ ಇಂಡಿಜಿನ್ ಹಾರ್ಸಸ್. ಅದ್ರ ಬಗ್ಗೆ ಹೇಳಿ, ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್, ಅಥವಾ ಇಂಡಿಜಿನ್ ಹಾರ್ಸಸ್ ಅಂದ್ರೆ ಏನು, ಒಂದು ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದಾ? ಇಂಡಿಜಿನ್ ಅಂದ್ರೆ ನೇಟಿವ್, ಇಲ್ಲಿ ದೇಸಿ ಅಂತ ಹೇಳ್ತೀವಲ್ಲ ಅದಲ್ವಾ? ಹೇಳಿದ್ರೆ ಆರ್ಗ್ಯಾನಿಕ್ ಅಂತನೋ ದೇಸಿ ಅಂತನೋ, ನಮ್ಮಲ್ಲೇ ಹುಟ್ಟಿ ಬೆಳೆದು ತಲೆ ತಲಾಂತರದಿಂದ ಉಳ್ಕೊಂಡ್ ಬಂದು ಅದ್ರದ್ದೇ ಅದರೊಂದು ರೆಪ್ಯುಟೇಷನ್, ಕ್ವಾಲಿಟೀಸು, ಯುನೀಕ್ನೆಸ್ ಇದೆ. ಸೊ ಅಫ್ಕೋರ್ಸ್ ನಮ್ ಗೋಗಳು, ಹಸುಗಳದ್ದು ಏನ್ ಯುನೀಕ್ನೆಸ್ ಇದೆಯೋ ಹಾಗೆ ಕುದುರೆದೂನುವೆ ಸುಮ್ನೆ ಅದು ಕುದುರೆ ಅಲ್ಲ. ಯಾವ ಕುದುರೆನೂ ಇಟ್ಸ್ ನಾಟ್ ಆರ್ಡಿನರಿ, ಫಾರ್ಚುನೇಟ್ಲಿ. ಬಟ್ ನಮ್ಮ few breeds, for example marwari from Rajasthan, the saying goes, ಇಂಪೋರ್ಟ್ ಆಗಿದ್ದು ಆ ಪೋರ್ಟ್ಗಳಲ್ಲಿ ಫಸ್ಟ್ ಅಂತ ರಾಜಸ್ಥಾನ್ ಅಂಡ್ ಗುಜರಾತ್ಗೆ, ಪರ್ಷಿಯಾದಿಂದ ಅಥವಾ ಸೆಂಟ್ರಲ್ ಏಷ್ಯಾ ಆ ಕಡೆ ಅರಬ್ ಕಡೆಯಿಂದ. ಅಂದ್ರೆ ಬೇಸಿಕಲಿ ನಮ್ಮ ಭಾರತದಲ್ಲಿ ಇರ್ಲಿಲ್ವಾ ಅಂತೆ ವೇದಿಕ್ ಪೀರಿಯಡ್ ಅಲ್ಲಿ. ಸೊ ದಿಸ್ ಗೋಸ್ ಟು ಸನಾತನ್. ಬಟ್ ಅವಾಗ ದ ಹೋಲ್ ವರ್ಲ್ಡ್ ವಾಸ್
ಒನ್ ಎಸ್. ಅವಾಗ ಆಮೇಲೆ ಏನೇನಾಯ್ತು ವಿನೋ ರಾಮಾಯಣ ಭಾರತ ಟೈಮ್ ಅಲ್ಲಿ ಕೋರ್ ಆಗಿ ಇಂಡಿಯಾದಲ್ಲಿ ಇತ್ತಂತೆ, ಓಕೆ ಇದೆ, ಇಲ್ಲ ಅಂತಲ್ಲ. ಅಂಡ್ ಅಗೇನ್ ಇಫ್ ಯು ಗೋ ಟು ಬಿಫೋರ್ ವೇದಿಕ್, ಇಂದ್ರಂದು ಪೆಟ್ಟಾಗಿತ್ತಂತೆ, ಇಟ್ ಹ್ಯಾಡ್ ವಿಂಗ್ಸ್ ಅಂತೆ. ಹೌದು ಹೌದು ಕೇಳಿದೀವಿ. ಎಸ್. ಅಂಡ್ ವಿಷ್ಣುದು ಒಂದ್ ಅವತಾರದಲ್ಲಿ ಹಿ ಹ್ಯಾಸ್ ದ ಹೆಡ್, ವಾಟ್ ಇಸ್ ಇಟ್ ಕಾಲ್ಡ್? ಅಶ್ವ ಅಲ್ಲ ಅಲ್ಲ, ಇಲ್ಲ. ಓಕೆ ಎಕ್ಸಾಕ್ಟ್ಲಿ ಹಯಗ್ರೀವಾದ ಒಂದು ಫಾರ್ಮ್ ಇದೆ, ಗಾಡ್ ಆಫ್ ನಾಲೆಡ್ಜ್. ಇನ್ನ ಅಶ್ವಿನಿ ದೇವತೆಗಳು. ಸೊ ಕುದುರೆ ಇತ್ತು ಸನಾತನದಲ್ಲಿ, ಅವಾಗಿಂದನೂ ಇದೆ ಕುದುರೆ ಅಂತೂ ಇತ್ತು, ಇಲ್ಲ ಅಂತಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಬ್ರೀಡ್, ರೈಟ್, ಸಿನ್ಸ್ ವಿ ಹ್ಯಾವ್ ಟು ಸ್ಪೀಕ್ ಖಂಡಿತ ಅಥೆಂಟಿಕ್ ರೆಕಾರ್ಡ್ಸ್ ಬೇಕು ಅಂತ ಹೋದಾಗ, ಮಾರ್ವಾರೆ ಫ್ರಮ್ ರಾಜಸ್ಥಾನ್, ಕಾಟೆವಾರೆ ಫ್ರಮ್ ಗುಜರಾತ್, ಭೀಮ್ತಡಿ ಫ್ರಮ್ ಡೆಕ್ಕನ್ ಮಹಾರಾಷ್ಟ್ರ, and Manipur ponies where the origin of polo happened. Okay. So the original polo was introduced on these pony horses of Manipur. Manipur ponies is one of our Indian breeds. In Spiti Himalayan breed. Adaldena Sindh. Most for me, I like Sindhi horses, which is from Pakistan, Sindh area. Okay. Of course, Pakistan is now Pakistan, but ಅವತ್ತೆಲ್ಲ ಒಂದೇ ಇತ್ತು. ಸೊ ಇಷ್ಟು ನಮ್ಮ ತಳಿಗಳು. ಇಷ್ಟರಲ್ಲಿ ತುಂಬಾ ರೆಕಗ್ನೈಸ್ ಆಗಿರೋದು ಇವತ್ತಿನ ತನಕ, ಅವತ್ತಿಂದ ಇವತ್ತಿನ ತನಕ ಮಾರ್ವಾರೆ ಫಾರ್ ಇಟ್ಸ್ ಬಿಲ್ಡ್ ಕ್ವಾಲಿಟೀಸ್. ಎಲ್ಲದರಲ್ಲೂ ಸೇಮ್ ಇದೆ, ಎಂಡ್ಯೂರೆನ್ಸ್ ಆಗಲಿ, ಫಿಟ್ನೆಸ್ ಆಗಲಿ, ಅಪಿಯರೆನ್ಸ್ ಆಗಲಿ ಇದೆ. ಬಟ್ ಮಾರ್ವಾರೆ ಎಸ್ಪೆಷಲಿ ಬಿಲ್ಡ್ ಸ್ವಲ್ಪ ಚೆನ್ನಾಗಿದೆ. ಪ್ಲಸ್ ಅದನ್ನ ತುಂಬಾ ಎನ್ಕರೇಜ್ ಮಾಡಿ, ಪ್ರಾಬಬಲಿ ರಾಜಸ್ಥಾನ್ ರಾಯಲ್ ಸಿಟಿ ಆದ್ರಿಂದ ರಜಪೂತ್ಸು ತುಂಬಾ ವಾರ್ ಫೇಸ್ ಮಾಡಿರೋದು ಆಕ್ಚುಲಿ ಅವರೇ, ಮೊಘಲ್ಸ್ನ ತಡೆಯೋದಕ್ಕೆ. ಸೊ ದೇ ನೋ ದಟ್ ಪೇನ್. ಮಹಾರಾಣಾ ಪ್ರತಾಪಿಂದಾಗ್ಲಿ, ನಮ್ಮ ಶಿವಾಜಿ ಆಗ್ಲಿ, ಇವ್ರುಗಳ ಸ್ವಲ್ಪ ಉಳಿಸ್ಕೊಂಡು ಬಂದಿರೋದ್ರಿಂದ ಈ ಇದಕ್ಕೆ ತುಂಬಾ ರೆಕಗ್ನಿಷನ್ ಸಿಕ್ಕಿದೆ. ಇಟ್ ಗೋಸ್ ಲೈಕ್ ದಿಸ್. ವೈ ಇಸ್ ದೇರ್ ಅ ನೀಡ್ ಟು ಮೇಕ್ ಅ ರಿಸರ್ಚ್ ಅಥವಾ ಸ್ಟಡಿ ಆನ್ ದೀಸ್ ಬ್ರೀಡ್ಸ್ ಅಂತ? ಟು ಬಿ ಫ್ರ್ಯಾಂಕ್, ಆಸ್ ಐ ಸೆಡ್, ಇಷ್ಟು ಬ್ರೀಡಲ್ಲಿ ಇವತ್ತು ಉಳ್ದಿರೋದು ಬರೀ ಆನ್ ರೆಕಾರ್ಡ್. ಈಗ ಇಂಡಿಜಿನ್ ಹಾರ್ಸ್ ಸೊಸೈಟಿ ಆಫ್ ಇಂಡಿಯಾ ಆಗಲಿ, ಇಂಡಿಜಿನ್ ಹಾರ್ಸ್ ಸೊಸೈಟಿ ತಮಿಳ್ನಾಡು ಆಗಲಿ, ದೀಸ್ ಟು ಆರ್ ದ ಬಿಟ್ ಹೂ ಆರ್ ವರ್ಕಿಂಗ್ ಆನ್ ಕನ್ಸರ್ವಿಂಗ್. ಮಾರ್ವಾರಿ ಹಾರ್ಸ್ ಸೊಸೈಟಿನೂ ಇದೆ. ಇವ್ರುಗಳು ಮಾತ್ರ ಎಂಕರೇಜ್ ಮಾಡ್ತಿದ್ದಾರೆ. ಎಲ್ಲಾ ದೇಶದಲ್ಲೂ ತುಂಬಾ ಹಾರ್ಸ್ಗಳಿದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಅವುಗಳಿಗಿರುವಷ್ಟು ರೆಕಗ್ನಿಷನ್, ರೆಪ್ಯುಟೇಷನ್, ಇಂಪಾರ್ಟೆನ್ಸ್ ನಮ್ಮ ಇಂಡಿಯಾದಲ್ಲಿ ನಮ್ಮ ಬ್ರೀಡ್ಗೆ ಸಿಗ್ತಾ ಇಲ್ಲ. ಅದು ಪರ್ಸನಲ್ ಆಗಿ ನಮ್ಗೆ ಒಂದು ಡ್ರಾಬ್ಯಾಕ್ ಅನ್ನಿಸ್ತು. So we should introduce. People are working for it. Fortunately, ಮಾರ್ವಾಗಿಗೆ ಈಗ ಎಕ್ಸ್ಪೋರ್ಟ್ ಪರ್ಮಿಟ್ ಆಗಿದೆ, ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಗ್ತಾ ಇದೆ, ಶೋ ಜಂಪಿಂಗ್ ಮಾಡೋ ಪೊಟೆನ್ಶಿಯಲ್ ಇದೆ ಅದರಲ್ಲಿ ಅಂತ ಆಗಿದೆ, ಈಗ ರೆಕಗ್ನಿಷನ್ ಸಿಗ್ತಾ ಇದೆ. ಸೊ ಅದಲ್ದೇನು ಇವುಗಳಿಗೆಲ್ಲ, ಅಂಡ್ ಇಟ್ಸ್ ಪಾರ್ಟ್ ಆಫ್ ಅ ಟ್ರೆಡಿಷನ್. ಮಾತಾಡ್ಬೇಕು ಅಂದ್ರೆ ಪಾರ್ಟ್ ಆಫ್ ಅ ಕಲ್ಚರ್. ಮೈಸೂರಿಂದ ಮಾತಾಡ್ಬೇಕು ಅಂದ್ರೆ ನಮ್ಮ ಒಡೆಯರ್ ಡೈನಾಸ್ಟಿ ಮನೆತನದಲ್ಲಿ ಇತ್ತು. ಅಂಡ್ ಟು ಮೆನ್ಷನ್, ಮೈಸೂರ್ ಲ್ಯಾನ್ಸರ್ಸ್ took part in Battle of Haifa that was fought in Israel during the Second World War. So during 23rd of September 1918, when the battle occurred, ನಮ್ಮ ಮೈಸೂರ್ದು ಒಂದು ರೆಜಿಮೆಂಟ್ ನ ಮೈಸೂರ್ ಒಡೆಯರ್, ಅವಾಗ ಕೃಷ್ಣದತ್ತ ಒಡೆಯರ್, ನಾಲ್ವಡಿ ಕೃಷ್ಣದತ್ತ ಒಡೆಯರ್ ಹಿಸ್ ಹೈನೆಸ್, ಅವರು ಕಳಿಸ್ಕೊಟ್ಟಿದ್ರು ಪರ್ಸನಲಿ ಆಗಿ. ಹಿಸ್ ರೆಜಿಮೆಂಟ್, ಹಿಸ್ ಕ್ಯಾವಲರಿ, ಪರ್ಸನಲ್ ಕ್ಯಾವಲರಿ, ವಾಟ್ ವಾಸ್ ಇಟ್, ಕಳಿಸಿ ದೇ ಒನ್ ದ ಬ್ಯಾಟಲ್. ಅಂಡ್ ಆನ್ ರೆಕಾರ್ಡ್ ದಟ್ ಈಸ್ ದ ಲಾಸ್ಟ್ ಕ್ಯಾವಲ್ರಿ ಬ್ಯಾಟಲ್ ಫಾಟ್. ಸೊ ಅದಾದ್ಮೇಲೆ ಯಾವುದು ಕುದುರೆದು ವಾರ್ ಇಲ್ಲ. ಸೊ ದಟ್ ವಾಸ್ ಬೈ ದ ಮೈಸೂರ್ ಹಾರ್ಸಸ್, ನಮ್ಮ ಮೈಸೂರ್ ಸಾಮ್ರಾಜ್ಯದ್ದು. ಸೊ ವಿ ಹ್ಯಾವ್ ದಟ್ ಟ್ರೆಡಿಷನ್. ಇಂಡಿಜಿನ್ ಹಾರ್ಸ್ಗಳೇ ಇದ್ವಾ ಆ ರೆಜಿಮ್ಗಳಲ್ಲಿ ಅಂತ? ಅದು ರೆಕಾರ್ಡ್ ಅವರು ಗೊತ್ತಿರುತ್ತೆ. ಪ್ರಾಬಬಲಿ ಬ್ರಿಟಿಷ್ ಇದ್ದಿದ್ರಿಂದ, ಬ್ರಿಟಿಷ್ ಬಂದ್ಮೇಲೆ ಸ್ವಲ್ಪ ಯುರೋಪಿಯನ್ ಹಾರ್ಸಸ್ ತಂದ್ರು, ರೇಸಿಂಗ್ ಎಲ್ಲ ಶುರು ಆಗಿತ್ತು. ದೇರ್ ಇಸ್ ಅ ಮಿಕ್ಸ್ ಆಫ್ ಒಪಿನಿಯನ್, ಬಟ್ ಅಫ್ ಕೋರ್ಸ್ ಇಟ್ ವಿಲ್ ಬಿ ಪಾರ್ಟ್ ಆಫ್ ಇಟ್. ಮಾರ್ವಾರಿನೇ ಇತ್ತು ಅಂತ ಅಶ್ಯೂರೆನ್ಸ್ ಇಲ್ಲ. ಬಟ್ ಮೈಸೂರಿಂದ ಒಂದು ಕ್ಯಾವೆಲ್ರಿ ಆಫ್ ಹಾರ್ಸಸ್ ಅಂಡ್ ದ ರೆಜಿಮೆಂಟ್ ವೆಂಟ್ ಅಂಡ್ ಪಾರ್ಟಿಸಿಪೇಟ್ ಇನ್ ದ ವರ್ಲ್ಡ್ ವಾರ್ II ಬ್ಯಾಟಲ್ ಆಫ್ ಹೈಫಾ, ಗೆದ್ರು. ಅಂಡ್ ಲಾಸ್ಟ್ ಅನ್ನೋದು ಇಟ್ಸ್ ಅ ವರ್ಲ್ಡ್ ರೆಕಾರ್ಡ್. ಕರೆಕ್ಟ್. ಸೊ ಅದೊಂದು ಟ್ರೆಡಿಷನ್ ಇದೆ. ಸೊ ನಮ್ಗೆ, ನಮ್ಮ ಮಕ್ಳಿಗೆ ಯಾರಿಗೂ ಹಾರ್ಸ್ ರೈಡಿಂಗ್ದು ಅಥವಾ ಹಾರ್ಸ್ ಕಲ್ಚರ್ದು, ಅದ್ರ ಟ್ರೆಡಿಷನ್ದು, ಇಲ್ಲಿ ಸ್ಪೋರ್ಟ್ ಆಗ್ಬೋದು, ಕಲ್ಚರ್ ಆಗ್ಬೋದು, ಸ್ಪಿರಿಚುವಲ್ ಆಗ್ಬೋದು, ಯಾವ್ದ್ರದ್ದು ಟಚ್ಚೇ ಇಲ್ಲ. ಯಾರು ಮನೇಲಿ ಇವಾಗ ಪ್ರಾಣಿನೇ ಇಡಲ್ಲ. ಇನ್ ಕುದುರೆ ಇಡೋದು ಇಂಪಾಸಿಬಲ್, ಬಿಕಾಸ್
ಕ್ವೈಟ್ ಎಕ್ಸ್ಪೆನ್ಸಿವ್, Very expensive. ಅಲ್ಲ ನೋಡ್ಕೊಳ್ಳೋದು. ಒಂದ್ ಸಂಸಾರ ಸಾಕ್ಬೋದು ಸೀರಿಯಸ್ಲಿ ನಾನ್ ನಿಮ್ ಸ್ಟೇಬಲ್ ಬಂದಾಗ್ಲೂ ಅನ್ಕೊಂಡೆ, ಸರ್ ಹೇಳಿದ್ರು 20 ಕುದುರೆಗಳಿದೆ ಅಂತ. ಹೆಂಗಪ್ಪ ನೋಡ್ಕೊಳ್ಳೋದಕ್ಕೆ ಲೇಬರ್ ಎಷ್ಟು, ಖರ್ಚು ಎಷ್ಟು, ಮೇಂಟೆನೆನ್ಸ್ ಎಷ್ಟು ಅಂತ ಅನಿಸ್ತು. ದಟ್ಸ್ ಅ ಹ್ಯೂಜ್ ಟಾಸ್ಕ್ ಆಲ್ ಟುಗೆದರ್. ಎಸ್ ಪ್ಲೀಸ್. ಸೊ ವಿ ವಾಂಟ್ ಟು ಕೀಪ್ ದಟ್ ಟ್ರೆಡಿಷನ್ ಅಂತ ಮಾತಾಡಿದಾಗ ರೆಕಾರ್ಡ್ ಬೇಕೇ ಬೇಕು. ವಿ ಶುಡ್ ಗೆಟ್ ಇನ್ ದಟ್ ಟಚ್. ಸಿ ಜನರೇಷನ್ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಗ್ಯಾಪ್ ಆಗೋಗಿದೆ. ಐ ಕ್ಯಾನ್ ಬ್ಲೇಮ್ ಮೈ ಪೇರೆಂಟ್ಸ್, ವಿ ಕ್ಯಾನ್ ಬ್ಲೇಮ್ ಅವರ್ ಆನ್ಸಿಸ್ಟರ್ಸ್. ಖಂಡಿತ ಫಾರ್ ದೇರ್ ಓನ್ ರೀಸನ್ಸ್ ಗ್ಯಾಪ್ ಆಗೋಗಿದೆ. ವೈ ಡೋಂಟ್ ವಿ ಟೇಕ್ ಅಪ್ ಅಂಡ್ ಓನ್ಲಿ ವಿತ್ ಅ ರಿಸರ್ಚ್ ಯು ಕ್ಯಾನ್ ಕನ್ಫರ್ಮ್ ಅಂಡ್ ಕಮ್ಯುನಿಕೇಟ್ ಎನಿಥಿಂಗ್ ಇಸ್ ಮೈ ಬಿಲೀಫ್. ಇಲ್ದಿದ್ರೆ ಕಟ್ಕತೆ ಆಗೋಗುತ್ತೆ. ನಿಜ. ಸುಮ್ಮನೆ ಜನಪದ ಆಗೋದ್ರು ಕಷ್ಟ. ಜನಪದ ಅಫ್ಕೋರ್ಸ್ ಲೋಕಲ್ ಈಸ್ ಇಂಪಾರ್ಟೆಂಟ್, ಬಟ್ ನನ್ನ ಮೆಥಡ್ ಇದು. ಅಥೆಂಟಿಕ್ ಆಗಿ ಆನ್ ರೆಕಾರ್ಡ್ ವಿಲ್ ಬಿಲ್ಡ್ ಇಟ್. ವಾಟ್ ವಾಸ್ ಅವರ್ ಟ್ರೆಡಿಷನ್, ವಾಟ್ ವಾಸ್ ಅವರ್ ಹಿಸ್ಟ್ರಿ, ವಾಟ್ ವಾಸ್ ಅವರ್ ಕಲ್ಚರ್, ವಾಟ್ ಈಸ್ ದ ಇಂಪಾರ್ಟೆನ್ಸ್. ಸೊ ಈ ಬ್ರೀಡ್ ಅನ್ನು ಎನ್ಕರೇಜ್ ಮಾಡೋಣ ಅಂತ ನಾವು ವಿ ಆರ್ ಕೀಪಿಂಗ್ ಫ್ಯೂ ಆಫ್ ದೀಸ್ ಬ್ರೀಡ್ಸ್. ವಿ ಆರ್ ಟ್ರೈಂಗ್ ಟು ಬ್ರೀಡ್ ದೆಮ್. ಪರ್ಫಾರ್ಮೆನ್ಸ್ ಕನ್ವಿನ್ಸ್ ಮಾಡ್ತಾ ಇದೀವಿ, ಸುಮ್ಮನೆ ಅಲ್ಲ. ಅದು ಇಟ್ ಹ್ಯಾಸ್ ಇಟ್ಸ್ ಯುನೀಕ್ನೆಸ್, ಇಟ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಯುನೀಕ್ನೆಸ್ ಅಂದ್ರೆ ಯಾವ ತರ ಯುನೀಕ್ ಅದು? First of all, they are beautiful, of course. Okay. They are very beautiful. And their one unique feature is their ears. ನೀವ್ ಹೇಳಿದ್ರಿ ಅಲ್ಲ, ಅದು Yes, lock ಈ ತರ ಆಗುತ್ತೆ. ಲಾಕ್ ಆಗುತ್ತೆ ಅಂತ. They lock ಆಗುತ್ತೆ. And ಸುಮ್ನೆ ಲಾಕ್ ಆಗೋದಲ್ಲ, ಕೆಲಸನೂ ಮಾಡುತ್ತೆ ಕಿವಿಗಳು. It's like a radar. ಇಂಡಿಕೇಟರ್ಸ್. Yes, very well indicators when you are riding. It's like when you are driving, the indicators, those ears are. ಅಂದ್ರೆ ಈ ಫೀಚರ್ಸ್ ಅಥವಾ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಡಿಜಿನ್ ಹಾರ್ಸ್ ಅಲ್ಲೇ ಈ ತರ ಯುನೀಕ್ ಅಂತನಾ, ಅಥವಾ ಎನಿ ಹಾರ್ಸ್ ಫಾರ್ ದಟ್ ಮ್ಯಾಟರ್ ಅಂತ? ನಮ್ಮ ಅಬ್ಸರ್ವೇಷನ್ ಅಲ್ಲಿ ಇಂಡಿಜಿನ್ ಹಾರ್ಸಸ್, ಎಸ್ಪೆಷಲಿ ಮಾರ್ವಾರಿ, the uniqueness those interlocking ears. And ಇಯರ್ ಶೇಪ್ ಕೂಡ ಬೇರೆ ಇರುತ್ತಾ? ಒಂದೊಂದು ಬ್ರೀಡ್ಗೂ ಒಂದೊಂದು ಚೇಂಜಸ್ ಸ್ವಲ್ಪ ಬೇರೆ ಇದೆ, ಬಟ್ ಅದಕ್ಕೆ ಇರೋದು ಇಷ್ಟು ಬ್ರೀಡ್ ಆಲ್ಮೋಸ್ಟ್ ಎಲ್ಲದಕ್ಕೂ ಇಂಡಿಯಾದಲ್ಲಿ ಎಲ್ಲದಕ್ಕೂ ಟಚ್ ಆಗುತ್ತೆ. ಟಚ್ ಆಗೋದು ಬೇರೆ, ಬಟ್ ಈಗ ನೀಟಾಗಿ ಲಾಕ್ ಆಗೋದು ಇದೊಂದಕ್ಕೆ ಮಾತ್ರ. ಅಂಡ್ ದ ಶೇಪ್ ಇಟ್ ಸೆಲ್ಫ್ ಇಸ್ ಲೈಕ್ ಒಂಥರ ಎಕ್ಸಾಕ್ಟ್ಲಿ ಕೆತ್ತದಂಗಿದೆ. ಈಗ ತರೋ ಬ್ರೀಡ್ ನೋಡ್ಬೋದು, ಇಟ್ಸ್ ಬೋರಿಂಗ್, ಹೆಂಗೋ ನಿಲ್ಲುತ್ತೆ ಒಂಥರ ಮ್ಯೂಲ್ಸ್ದು. ಪ್ರಾಬಲಿ ಅದು ಬ್ರೀಡಿಂಗ್ ಪ್ಯಾಟರ್ನ್ ಅಲ್ಲಿ. ಇಟ್ಸ್ ನಾಟ್ ದಟ್ ಬ್ಯೂಟಿಫುಲ್. ದೇ ಆರ್ ಹ್ಯೂಜ್, ದೇ ಆರ್ ಎಲಿಗೆಂಟ್, ಬಟ್ ವೆನ್ ಇಟ್ ಕಮ್ಸ್ ಟು ಆ ಫೀಚರ್ಸ್, ನಮ್ಮ ಇಂಡಿಜಿನ್ ಹಾರ್ಸ್ ಅಲ್ಲಿ ಇರೋಷ್ಟು ಬ್ಯೂಟಿ ಪ್ರಾಬಲಿ ಇನ್ಯಾವ್ದು ಎಲ್ಲದ್ರಲ್ಲೂ ಇದೆ. ಎಸ್, ದೇ ಹ್ಯಾವ್ ದಟ್. ಎಂಡ್ಯೂರೆನ್ಸ್ ಅಂತ ಬಂದಾಗ ದಿಸ್ ಇಂಡಿಜಿನ್ ಇದರಲ್ಲಿ ಬ್ರೀಡ್ಸ್ ಅಲ್ಲಿ, see, endurance is testing the potential power long distance ಅಲ್ಲಿ, ಲಾಂಗ್ ರನ್ ಅಲ್ಲಿ. ಒಬ್ಬ ಮನುಷ್ಯಂದೇ ಆಗ್ಬೋದು, ಒಂದು ಪ್ರಾಣಿದೇ ಆಗ್ಬೋದು. ಸೊ ಹಿಂದಿನ ಕಾಲದಲ್ಲಿ ರಾಜರು ಎಂಡ್ಯೂರೆನ್ಸ್ ನ ಬ್ಯಾಟಲ್ಗೆ ಪ್ಲಸ್ ಕಮ್ಯೂಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಿದ್ರು. ಸೊ ಹಾರ್ಸ್ ಎಂಡ್ಯೂರೆನ್ಸ್ ನೋಡ್ಕೊಂಡು ಯಾವ ಹಾರ್ಸ್ನ ಇಟ್ಟು ಎಷ್ಟು ಡಿಸ್ಟೆನ್ಸ್ ಹೋಗ್ಬೋದು ಅಂತ. ಅವಾಗನೂ ಇಷ್ಟೇ ಡಿಸ್ಟೆನ್ಸ್ ನ ಇಷ್ಟೇ ಆಲ್ಮೋಸ್ಟ್ ಹಿಂಗೆ ಹೋಗ್ತಾ ಇದ್ರು. ಇಫ್ ಯು ಲುಕ್ ಇನ್ ಟು ದ ರೆಕಾರ್ಡ್, ಒಂದ್ ದಿನದಲ್ಲಿ 500-600 ಹೋಗಿರೋ ರೆಕಾರ್ಡ್ ಇದೆ, ವಿಚ್ ಇಸ್ ಕ್ವೈಟ್ ಅನ್ಬಿಲೀವೇಬಲ್. ಬಟ್ ಇದೆ ಅಂದ್ರೆ ಪೊಟೆನ್ಶಿಯಲ್ ಇತ್ತು ಕುದುರೆ. ಪೊಟೆನ್ಶಿಯಲ್ ನ ಯೂಸ್ ಮಾಡಕ್ಕೂ ರೈಡರ್ಗೂ ಬರ್ಬೇಕು. ಎಕ್ಸಾಕ್ಟ್ಲಿ. ಕುದುರೆಗಿದೆ ರೈಡರ್ ಇಲ್ಲ ಅಂದ್ರೆ ಇಟ್ ಡಸಂಟ್ ಮೇಕ್ ಎ ಸೆನ್ಸ್. ದಟ್ ಈಸ್ ವೇರ್ ವಿ ಆರ್ ವರ್ಕಿಂಗ್. ದ ರೈಡರ್ ಅಂಡ್ ದ ಹಾರ್ಸ್ ಇಬ್ರುದು ಬಾಂಡಿಂಗ್ ಅಂಡ್ ಎಂಡ್ಯೂರೆನ್ಸ್ ಶುಡ್ ಮ್ಯಾಚ್ ಅಂಡ್ ಔಟ್ ಸ್ಟ್ಯಾಂಡ್. ಕುದುರೆ ಕ್ವಾಲಿಟಿನೂ ಹಂಗೆ ಇರಬೇಕು. ದಟ್ ಕಮ್ಸ್ ವಿತ್ ದ ಇಂಡಿಜಿನ್. ಬ್ಲಡ್ ಲೈನ್ ಪ್ರಾಬಲಿ ಮ್ಯಾಟರ್ ಆಗುತ್ತೆ. ಬ್ಲಡ್ ಲೈನ್ ಅಂದ್ರೆ ನಾಟ್ ವೆರಿ ಪೆಡಿಗ್ರಿ ಲೈಕ್, ಪ್ಯೂರ್ ಇಸ್ ಪ್ಯೂರ್ ಎಂಡ್ ಆಫ್ ದ ಡೇ. ಸಿ, ಒಂದ್ ಸಾಯಿಲ್ ಅಲ್ಲಿ ಏನೇ ಬೆಳೆದ್ರು ಅಷ್ಟೇ ಹೆಲ್ತಿ ಆಗಿರುತ್ತೆ ಅಂತಾರಲ್ಲ, ಆ ಬಿಲೀಫ್ ಅಲ್ಲಿ ನಾವು ಹಿಂಗೇ ಬರ್ಬೇಕು ಅಂತ ಇಲ್ಲ. ಆಸ್ ಐ ಮೆನ್ಷನ್, ಇವತ್ತು ಇಂಡಿಜಿನ್ ಹಾರ್ಸ್ ಸೊಸೈಟಿ ಆಫ್ ಇಂಡಿಯಾದ ಟ್ರ್ಯಾಕ್ ಅಲ್ಲಿ 30,000 ಆಡ್ ಇಂಡಿಜಿನ್ ಹಾರ್ಸಸ್ ಆನ್ ರೆಕಾರ್ಡ್ ಇದೆ, ವಿಚ್ ಇಸ್ ಕ್ವೈಟ್ ಮಿನಿಮಲ್. ಹೌದಾ? ಅದರಲ್ಲಿ 3,000 ಆಡ್ ಮಾತ್ರ ಪೆಡಿಗ್ರಿ ಪ್ಯೂರ್ ಇಸ್ ದೇರ್ ಡೇಟಾ. ಸೊ ಇದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋ ನಮ್ ಬಿಲೀಫ್. ಇಲ್ಲ ಅಂದ್ರೆ ವಿ ಕಾಂಟ್ ಮೀಟ್ ದ ಡಿಮ್ಯಾಂಡ್ ಆಫ್ ಸಪ್ಲೈನೋ. ಈಗ ಒಬ್ರಿಗೆ ಅದನ್ನ ಇಡಿ ಅಥವಾ ಎನ್ಕರೇಜ್ ಮಾಡಿ ಅಂತ ಹೇಳೋದಕ್ಕೆ ವಿ ಶುಡ್ ಬಿ ಏಬಲ್ ಟು ಮೀಟ್ ದ ಡಿಮ್ಯಾಂಡ್ ಆಲ್ಸೋ. ಈಗ ನೀವ್ ಹೇಳಿದ್ರಿ ಜಾಸ್ತಿ ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ಪ್ಯೂರ್ ಬ್ರೀಡಿಂಗ್ ಅಂತನಾ? ಹೌದು. ಬಿಕಾಸ್ ಇಟ್ಸ್ ಇಂಡಿಜಿನ್. ಇದೇ ರೀಜನ್ ಅಲ್ಲಿ ಇದರಿಂದಾನೇ ಸಿಗೋದು. ಸೊ ಅದ್ರಲ್ಲಿ ಏನಿದೆ ಅದರಲ್ಲೇ ನಾವು ಅದಕ್ಕೆ ಈಗ ರಾಜಸ್ಥಾನಿಂದ ಸೋರ್ಸ್ ಮಾಡಿ, ಗುಜರಾತ್ ಇಂದ ಸೋರ್ಸ್ ಮಾಡಿ, we are sourcing them from there, keeping them here and breeding them. ಇಂಡಿಜಿನ್ ಹಾರ್ಸ್ ಅಂತ ಬಂದಾಗ ಅದಕ್ಕೆ ಡಿಮಾಂಡ್ ಅಥವಾ ಅದ್ರ ಬಗೆಗಿನ ಇಂಟ್ರೆಸ್ಟ್ ನಮ್ಮ ಭಾರತ ಬಿಟ್ಟು ಬೇರೆ ಕಡೆ
ಯಾವ ತರ ಇದೆ ಅಂಡ್ ಎಷ್ಟಿದೆ ಅಂತ. ಬಿಕಾಸ್ ವೈಲ್ಡ್ ಲೈಫ್ ಬಗ್ಗೆನೂ ಇದಕ್ಕೆ ಮುಂಚೆ ಮಾತಾಡಿದ್ವಿ, ಇಲ್ಲಿಂದ ಹೇಗೆ ಅದು ಟ್ರೇಡೇ ಆಗ್ತಾ ಇದೆ ಅಂತ ಹೇಳಿ. ಸೊ ಅದೇ ತರ ಇದಕ್ಕೂ ಏನಾದ್ರು ಸಿನಾರಿಯೋಸ್ ಇದೆಯಾ, ಡಿಮ್ಯಾಂಡ್ಸ್ ಇದೆಯಾ? ನನ್ನ ಕೇಳಿದ್ರೆ ಮ್ಯಾಚ್ ಇಲ್ಲ. ವೈಲ್ಡ್ ಲೈಫ್ ಕ್ರೈಮ್ ಹೇಳಿದ್ ನಾವು, ವೈಲ್ಡ್ ಲೈಫ್ ಡಿಮ್ಯಾಂಡ್ ಇರಕ್ ಸಾಧ್ಯ ಇಲ್ಲ, ಬಿಕಾಸ್ ಇಟ್ಸ್ ಆಗೋದಿಲ್ಲ. ಹ್ಯಾಬಿಟೇಟ್ ಇದ್ರೆ ಆಗುತ್ತೆ. ಅನ್ನೋ ತರನೋ ಅಥವಾ ಒಂದು ಸ್ಪೋರ್ಟ್ ಆಕ್ಟಿವಿಟಿ ಅಂತ ಅದನ್ನ ಎನ್ಕರೇಜ್ ಎಸ್ ಇಲ್ಲ. ಆಕ್ಚುಲಿ ಅವ್ರಿಗೆ ನಾಲೆಜ್ ಇಲ್ಲ. ವೆಸ್ಟರ್ನರ್ಸ್ ಆರ್ ವೆಸ್ಟರ್ನರ್ಸ್ ಎಂಡ್ ಆಫ್ ದ ಡೇ. ದೇ ಹ್ಯಾವ್ ಆಲ್ವೇಸ್ ಸಪ್ರೆಸ್ಡ್ ಅಸ್, ದೇ ಹ್ಯಾವ್ ಲುಕ್ಡ್ ಅಸ್ ಡೌನ್ ಇಫ್ ಯು ಆಸ್ಕ್ ಮೀ. ಸೊ ಅವ್ರಿಗೇನ್ ಇಂಟ್ರೆಸ್ಟ್ ಇಲ್ಲ. ಅಫ್ಕೋರ್ಸ್ ಯುರೋಪ್ ಅಲ್ಲಿ ಒಳ್ಳೊಳ್ಳೆ ಬ್ರೀಡ್ ಇದೆ. ಸ್ಪೇನ್ ಆಗ್ಲಿ, ಡಚ್ ಆಗ್ಲಿ, ಪೋಲ್ಯಾಂಡ್ ಆಗ್ಲಿ, ದೇರ್ ಆರ್ ಬ್ಯೂಟಿಫುಲ್ ಬ್ರೀಡ್ಸ್. ಮ್ಯಾಚೇ ಇಲ್ಲ. ದೇ ಆರ್ ವೆರಿ ಎಕ್ಸಾಟಿಕ್. ಅರೇಬಿಯನ್ ಹಾರ್ಸಸ್, ಎವ್ರಿಥಿಂಗ್ ಇಸ್ ಯುನೀಕ್. ಹಾಗೆ ನಮ್ದು ಯುನೀಕ್ ಅಂತ ನಾವು ಅದನ್ನ ಹೈಲೈಟ್ ಮಾಡೋದಕ್ಕೆ ಹೊರಡ್ಬೇಕು ನಾವೀಗ. ಎಕ್ಸಾಕ್ಟ್ಲಿ. We show our potential or uniqueness, the world won't know. They are happy in their own way. ನಮ್ಮಲ್ಲಿ ಆಲ್ರೆಡಿ ಕಡಿಮೆ ಇದೆ, ಬಟ್ ಅದು ಯುನೀಕ್ನೆಸ್ ನ ದಟ್ ಈಸ್ ಹೌ ವಿ ಆರ್ ಟ್ರೈಂಗ್ ಟು ಪ್ರೂವ್. ಎಂಡ್ಯೂರೆನ್ಸ್ ಅಲ್ಲಾಗ್ಲಿ, ಶೋನಲ್ಲಾಗ್ಲಿ, ಸಿ ಎಂಡ್ ಆಫ್ ದ ಡೇ ಕ್ವಾಲಿಟಿ ಇಸ್ ಕ್ವಾಲಿಟಿ. ಈಗ ಒಂದು ಕ್ವಾಲಿಟಿ ನಿಮಗೆ ಬೇಕು ಅಂದ್ರೆ ಅವ್ರು ಇಲ್ಲಿಗೆ ಬರಬೇಕಾಗುತ್ತೆ. ಸೊ ದಟ್ ಈಸ್ ಸಮಥಿಂಗ್ ವಿ ಆರ್ ಏಮಿಂಗ್ ಎಟ್. ಬಟ್ ಇಫ್ ಯು ಆಸ್ಕ್ ಮೀ, ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಹತ್ರ ಇರೋದ್ರದ್ದು ಬೆಲೆ ನಮಗ್ ಗೊತ್ತಿದೆ. ನಾವು ಉಳಿಸ್ಕೊಂಡು ಬೆಳ್ಸೋಣ ಅನ್ನೋದು ಇಸ್ ವಾಟ್ ವಿ ಆರ್ ಅಪ್ ಟು. ಇಂಟರ್ನ್ಯಾಷನಲ್ ಡಿಮ್ಯಾಂಡ್ ಬೇಕೇ ಬೇಕು ಅನ್ನೋದು ಅಫ್ಕೋರ್ಸ್ ನಮ್ದು ಯೂನಿಕ್, ನಮ್ಗೆ ಯೂನಿಕ್. ಈಗ ನಮ್ದು ಯೂನಿಕ್ ಆಗಿದೆ ಅಂದ್ಮೇಲೆ ಬಂದೇ ಬರ್ತಾರೆ. ಫ್ಯಾಷನ್ ಇರೋರು ಕಲೆಕ್ಷನ್ ಮಾಡಕ್ ಹೋದಾಗ ಈ ರೀಜನ್ ಒಂದ್ ಇರ್ಲಿ ಅಂತ ಬಂದೇ ಬರ್ತಾರೆ ಪ್ರಾಬಬಲಿ. ಯಾಕಂದ್ರೆ ಮುಂಚೆ ಅವ್ರಿಗೆ ಇಷ್ಟು ಎನ್ಕರೇಜ್ ಸಿಗ್ತಾ ಇರ್ಲಿಲ್ಲ, ಇವಾಗ ಸಿಗ್ತಾ ಇದೆ. ಅಂಡ್ ವಿ ವಾಂಟ್ ಟು ಡೂ ಇಟ್. ಬರೀ ಇದು ಇಂಟರ್ನ್ಯಾಷನಲ್ ಹೋಗ್ಲಿ ಅನ್ನೋ ಯುನೀಕ್ ಇದೆ ಅನ್ನೋದೊಂದಲ್ಲ. ವಿ ನೋ ದ ಬ್ಯೂಟಿ ಆಫ್ ದ ಅನಿಮಲ್ ಅಂಡ್ ವಿ ಎಂಜಾಯ್ ರೈಡಿಂಗ್. ಈಗ ನೀವು ಅವಾಗಲೇ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ಅದನ್ನ ಟ್ರೆಡಿಷನಲ್ ಅಂಡ್ ಸ್ಪಿರಿಚುವಲ್ ಕನೆಕ್ಟ್ ಕೂಡ ಇದೆ ಅಂತ. ಕ್ಯಾನ್ ಯು ಜಸ್ಟ್ ಎಲಾಬ್ರೇಟ್ ದಟ್? ಆ ಸ್ಪಿರಿಚುವಲ್ ಕನೆಕ್ಟ್ ಅನ್ನೋದು ತುಂಬಾ ಕೇಳ್ಬೇಕು, ಅದ್ರ ಬಗ್ಗೆ ಅನ್ನಿಸ್ತು. ಸ್ಪಿರಿಚುವಲ್ ಹೇಳ್ತಾ ಥೆರಪಿ ತರ ಹೇಳೋದ ಅಥವಾ ವೈಬ್ಸ್ ತರ ಹೇಳೋದ? ಬಿಕಾಸ್ ಎರಡು ಏನೂ ಗೊತ್ತಿಲ್ಲ ನಂಗೆ ಇದ್ರ ಬಗ್ಗೆ. ನಿಮ್ಮ ಮೂಲಕ ನಾನ್ ತಿಳ್ಕೊಳ್ಳೋದ್ರ ಮೂಲಕ ಐ ಜಸ್ಟ್ ವಾಂಟ್ ಟು ಎಜುಕೇಟ್ ಮೈ ಆಡಿಯನ್ಸ್ ಆಲ್ಸೋ. ಸಿ ಐ ವುಡ್ ಇಂಟರ್ಪ್ರೆಟ್ ಆಸ್ ಎ ರಿಸರ್ಚರ್. ಸ್ಪಿರಿಚುವಲ್ ಏನಕ್ಕೆ ಹೋಗ್ತೀವಿ? ಫಾರ್ ಗುಡ್ ಎನರ್ಜಿ, ಗುಡ್ ವೈಬ್ಸ್, ಹೀಲಿಂಗ್. ಹೌದು. ಫಾರ್ ವೆಲ್ ಬೀಯಿಂಗ್. ಹೌದು. ದಟ್ ಈಸ್ ಸ್ಪಿರಿಚುವಲ್. ಚೆನ್ನಾಗಿರೋದು, ಚೆನ್ನಾಗಾಗೋದು ಸ್ಪಿರಿಚುವಲ್. ಇವೆರಡಾಗಕ್ಕೂ ಒಂದು ಪಾತ್ ಬೇಕು, ವಿಚ್ ಇಸ್ ಕ್ವೈಟ್ ಪ್ಯೂರ್ ಅಂಡ್ ಸಿಂಪಲ್. ಸೊ ಒಂದಾರಿ ಭಜನೆ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಯೋಗ ಆಗ್ಬೋದು, ದೇವಸ್ಥಾನ ಅಂದ್ರೆ ವೇರ್ ದೇರ್ ಇಸ್ ಎನರ್ಜಿ. ಹೌದು. ಸುಮ್ನೆ ರ್ಯಾಂಡಮ್ ಆಗಿ ಯಾವ್ದೋ ದೇವಸ್ಥಾನ ಅಲ್ಲ. ದೇರ್ ಆರ್ ಪಿಲಿಗ್ರಿಮೇಜ್ ವೈಬ್ಸ್. ಎಕ್ಸಾಕ್ಟ್. ಎಲ್ಲಿದೆ ಅದಕ್ಕೆ ಹೋಗೋದು. ಸೊ ಈ ತರ ಹೋದಾಗ ಇಟ್ಸ್ ಅ ಕೈಂಡ್ ಆಫ್ ಥೆರಪಿ ಅಗೇನ್. ವಾಟ್ ಇಸ್ ಥೆರಪಿ? Treatment of any ailment without medicine, drug or operation is therapy. And spiritual is a therapy. Haudu. We all know. If you want to live long, take the spiritual path antare. And spiritual path ಅಲ್ಲಿ ಇರೋರು ಎಲ್ಲರೂ ಚೆನ್ನಾಗಿದ್ದಾರೆ. ಆಶ್ರಮ ಅಂತ ಮಾಡಿದ್ದೆ ಅದಕ್ಕೆ. ಗುರುಕುಲ ಅಂತ ಇದ್ದಿದ್ದು ಒಂದಾದ್ರೆ ಆಶ್ರಮ ಅಂತ ಇದ್ದಿದ್ದು ಇನ್ನೊಂದು, ಮಧ್ಯದಲ್ಲಿ ಸಂಸಾರ, ವಾಟ್ ಎವರ್. ಸೊ ಈ ಆಶ್ರಮ ಕಾನ್ಸೆಪ್ಟ್, ಸ್ಪಿರಿಚುವಲ್ ಕಾನ್ಸೆಪ್ಟ್ ನ ಉಳಿಸ್ಕೊಳ್ಳೋದು ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆಯೋ. ಹಾರ್ಸ್ ಎನರ್ಜಿ, that is equine. Equine is a species of horses, donkeys, mules, zebras. ಆ ಕ್ಯಾಟಗರಿ ಪ್ರಾಣಿನೆಲ್ಲ ಈಕ್ವೈನ್ ಅಂತೀವಿ ನಾವು. ಓಕೆ. ಸೊ ಈಕ್ವೈನ್ ಥೆರಪಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ವಾವ್. ಈಕ್ವೈನ್ ಥೆರಪಿ ಅಂತ ನಾವ್ ಇವತ್ತು ಇಂಗ್ಲಿಷ್ ನಲ್ಲಿ ಈ ತರ ಹೇಳ್ತಿದೀವಿ. ಬಟ್ ವಿ ವಾಂಟ್ ಟು ಗೋ ಬ್ಯಾಕ್ ಫಾರ್ ವೇದಿಕ್. ಅವತ್ತಿನ ಗುರುಕುಲ ಸಿಸ್ಟಮ್ ಅಲ್ಲಿ ಹಾರ್ಸ್ ಕಲ್ಚರ್ ಅಥವಾ ಹಾರ್ಸ್ ರೈಡಿಂಗ್ ನ ಮಸ್ಟ್ ಅಂಡ್ ಶುಡ್ ಸಿಲೆಬಸ್ ಅಲ್ಲಿ ಇತ್ತು. 3 ವರ್ಷದ ಮಗು ಯಾವಾಗ ಗುರುಕುಲಕ್ಕೆ ಹೋಗುತ್ತೋ ಆ ಮಗು ಕಲೀಲೇಬೇಕಿತ್ತು ಕುದುರೆ, ಅಶ್ವ. And the logic being? You'll get it. I'm too curious. Yes. The energy with the horse is far more than any other animal for healing. Everything has its own energy. ಒಂದು ಅವರ ಅಂತ ಏನ್ ಹೇಳ್ತೀವೋ that is again electromagnetic field. ಇವತ್ತಿನ ಟರ್ಮ್ಸ್ ಅಲ್ಲಿ ನಮ್ಮಲ್ಲಿರೋ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೆಷರ್ ಮಾಡಕ್ಕಲ್ಲ, ಅಷ್ಟು ಕಡಿಮೆ, ಅಷ್ಟು ಪೊಲ್ಯೂಟ್ ಆಗ್ಬಿಟ್ಟಿದೀವಿ. ಇಫ್ ಯು ಆಸ್ಕ್ ಮಿ. ಅದೇ ಒಬ್ರೊಬ್ರು ಇರ್ತಾರಲ್ಲ ಹೀಲರ್ಸ್, ಅವ್ರದ್ದು ಹತ್ರ ಹೋದ್ರೇನೆ ಯು ಕ್ಯಾನ್ ಫೀಲ್ ದಟ್ ವೈಬ್. ಡೆಫಿನೆಟ್ಲಿ. ಎವ್ರಿಬಡಿ, ಎವ್ರಿ ಲಿವಿಂಗ್ ಬೀಯಿಂಗ್ ಆರ್ ಎನಿಥಿಂಗ್, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ ಫೀಲ್ಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಫೀಲ್ಡ್ ಎಲ್ಲಾ ವಸ್ತುಲೂ ಇದೆ. ಕುದುರೆಯಲ್ಲಿ ಅದು 5 times ಬೆಟರ್, ಸ್ಟ್ರಾಂಗರ್ ದೆನ್ ಹ್ಯೂಮನ್ಸ್. ಸೊ ಹೀಲಿಂಗ್ ನ ಬೆಟರ್ ಮಾಡಕ್ಕೆ ಒಂದು ಆಪ್ಷನ್. ಹೇಗೆ ಹೀಲ್ ಮಾಡುತ್ತೆ? ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರದ್ದು 5 times ಇದೆ, ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯ್ತು. ಹೇಗ್ ಮಾಡುತ್ತೆ? ಇಟ್ಸ್ ಅನ್ ಅನಿಮಲ್ ವಿಚ್ ಇಸ್ ಪ್ರೇ ಕಾನ್ಶಿಯಸ್. ಅಂದ್ರೆ ಪ್ರಿಡೇಟರ್ ಇಂದ ಪ್ರೇ ಹೇಗೆ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕೋ ಹಾಗಾಗಿ ಅದು ವೆರಿ ಅಟೆಂಟಿವ್ ಅನಿಮಲ್. ಸೊ ಬೀಯಿಂಗ್ ಅಟೆಂಟಿವ್, ಇಟ್ ಈಸ್ ವೆರಿ ಸೆನ್ಸಿಟಿವ್ ಅಂಡ್ ಸೆನ್ಸಿಬಲ್.
ಈ ಸೆನ್ಸಿಟಿವಿಟಿನ ಸೆನ್ಸಿಬಲ್ನ ಅದು ಹೇಗೆ ಉಪಯೋಗಿಸ್ಕೊಳ್ಳುತ್ತೆ ಅಂದ್ರೆ ಯಾವಾಗ್ಲೂ ಅಲರ್ಟ್ ಆಗಿದ್ದು ಆಕ್ಟಿವ್ ಆಗಿರುತ್ತೆ. ಇಟ್ಸ್ ಆಲ್ವೇಸ್ ಆಕ್ಟಿವ್ ಅಂಡ್ ಅಲರ್ಟ್. ಸೊ ಅದೇ ಎನರ್ಜಿನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಡಿಸ್ಪರ್ಸ್ ಮಾಡುತ್ತೆ. ಸೊ ನೀವು ಆ ರೇಡಿಯಸ್ ಹೋದಾಗ ನಿಮ್ ಡಿಪ್ರೆಷನ್, ನಿಮ್ಮ ಆಂಗ್ಸೈಟಿ, ನಿಮ್ BP, ನಿಮ್ಮ ಬ್ಯಾಡ್ ಹ್ಯಾಬಿಟ್ಸು, ಬ್ಯಾಡ್ ಸೆಲ್ಸು ಹೀಲ್ ಆಗಕ್ಕೆ ಒಂದು ಆಪ್ಷನ್ ಇದೆ. ಬಿಕಾಸ್ ಗುಡ್ ವೈಬ್ಸ್ ವಿತ್ ದ ಹಾರ್ಸ್, ಇಟ್ ಬೀಯಿಂಗ್ ಅಟೆಂಟಿವ್ ಅಂಡ್ ಸೆನ್ಸಿಬಲ್, ಇಟ್ ಹ್ಯಾಸ್ ಎ ವೆರಿ ಬಿಗ್ ಹಾರ್ಟ್. ಸೊ ಹಾರ್ಟ್ ಯು ಕ್ಯಾನ್ ಫೀಲ್ ಬಿಗದ ಹಾರ್ಟ್. ಮನುಷ್ಯನೇ ಆಗ್ಲಿ ಪ್ರಾಣಿಲೇ ಆಗ್ಲಿ, ಆನೆ ಅಂದ್ರು ಏನಕ್ಕೆ, ಹಸು ಅಂದ್ರು ಏನಕ್ಕೆ, ಒಂದು ನಾಯಿ ಅಂದ್ರು ಏನಕ್ಕೆ, ಒಂದು ಡಾಲ್ಫಿನ್ ಅಂದ್ರು ಏನಕ್ಕೆ, ಬಿಕಾಸ್ ಆಫ್ ದೇರ್ ವೇ ಆಫ್ pulse and for which they want to interact. Those animals like to be good with their surrounding. So they are good animals. ಕುದುರೆದು ಗುಡ್ ಬಿಹೇವಿಯರ್ ಏನಿದೆ ಅದನ್ನ ಹೀಲಿಂಗ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಡೆವಲಪಿಂಗ್ ಸ್ಟೇಜ್ ಇಂದ ಹೆಲ್ಪ್ ಆಗ್ತಾ ಹೋದ್ರೆ ಯು ಕ್ಯಾನ್ ಕಾನ್ಸಂಟ್ರೇಟ್ ಬೆಟರ್, ಯು ಕ್ಯಾನ್ ಮೆಡಿಟೇಟ್ ಬೆಟರ್, ಯು ಕ್ಯಾನ್ ಥಿಂಕ್ ಸೆನ್ಸಿಬಲಿ, ಯು ಕ್ಯಾನ್ ಬಿ ಅಟೆಂಟಿವ್. ಪ್ರಿಡೇಟರ್ದು ಏನ್ ಕ್ವಾಲಿಟಿ ಇದೆ ಹೆದರಿಕೆ ಅಲ್ಲ ಅದು. Being alert anta. Exactly. Being conscious, being sensible, being attentive is no drawback. So ಇದು ಅದೇ ಎನರ್ಜಿನ ಗ್ರಾಸ್ ಮಾಡ್ತಾರೆ ಮಕ್ಕಳು. ಸೊ ಹೀಲಿಂಗ್ ಆಗುತ್ತೆ. ಸೊ ಗುರುಕುಲದಲ್ಲಿ ಹಾರ್ಸ್ ರೈಡಿಂಗ್ ಮಸ್ಟ್ ಇತ್ತು. ರಾಜರಿಗೆ ಯಾಕೆ ಅಷ್ಟೊಂದು ಇನ್ಸಿಸ್ಟ್ ಮಾಡ್ತಿದ್ರು? ಕ್ವೈಟ್ ಲಾಜಿಕ್. ಹೌದು. ಮಸ್ಟ್ ಅಂಡ್ ಶುಡ್. ಕಾಮನ್ ಮ್ಯಾನ್ ಇತ್ತೋ ಇಲ್ವಾ? ರಾಜನ್ಗೆ ಕಲೆ ವಿದ್ಯೆ ಮಸ್ಟ್ ಅಂಡ್ ಶುಡ್. ಈ ಹ್ಯಾಸ್ ಟು ಮಾಸ್ಟರ್ ಇಟ್. ಸುಮ್ನೆ ಬೇಸಿಕ್ ಆಗಲ್ಲ. ವೈ? ಬಿಕಾಸ್ ಆಫ್ ದ ಸರ್ವೈವಲ್ ಇನ್ಸ್ಟಿಂಕ್ಟ್ ವಿತ್ ದ ಹಾರ್ಸ್. ಬಾಡಿ ಪಾಸ್ಚರೇ ಆಗ್ಬೋದು, ಡಿಸಿಷನ್ ಮೇಕಿಂಗ್ ಆಗ್ಬೋದು, ಡೇರೇ ಆಗ್ಬೋದು, ಸೋಲೋ ಆಗ್ಬೋದು. ಸೋಲೋ ರೈಡ್ ಹೋಗೋದು ಇಟ್ಸ್ ನಾಟ್ ಎ ಜೋಕ್. ಬಿಕಾಸ್ ಯು ಹ್ಯಾವ್ ಟು ಮೇಕ್ ಸೋಲೋ ಡಿಸಿಷನ್ಸ್ ದೇರ್. ಯು ಹ್ಯಾವ್ ಟು ಫೇಸ್ ಇಟ್ ಸೋಲೋ. The horse will rely on you and you will rely on the horse. The bonding, that calmness, that clarity, it's all next level. Only you can express it or claim it when you feel it. Fortunately, we have felt it. ಲೈಫಲ್ಲಿ ಕ್ಲಾರಿಟಿ ಲೆವೆಲ್ಲೇ ಬೇರೆ ಆಗೋಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಆಗ್ಬಿಡುತ್ತೆ. ಸೊ ಇದನ್ನ ಇವಾಗ ನಾವು ಬೇರೆ ಬೇರೆ ಥೆರಪಿಗಳೆಲ್ಲ ಏನೇನೋ ಹೆಸರು ಕೇಳ್ತೀವಲ್ಲ, ಈಕ್ವಿನ್ ಥೆರಪಿ ಅನ್ನೋದನ್ನು ಕಾಮನ್ ಮ್ಯಾನ್ಗೆ ಆಕ್ಸೆಸಿಬಿಲಿಟಿ ಇದೆಯಾ? ಗೊತ್ತಿರೋದು ಕಡಿಮೆ ಅನ್ಸುತ್ತೆ. ಅದಕ್ಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ ಒಂದು ಹೊಸ ಥೆರಪಿಯ ಬಗ್ಗೆ ಒಂದು ನಾಲೆಡ್ಜ್ ಅನ್ನ ನನ್ನ ಆಡಿಯನ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇದು ನೋಡಿದ್ಮೇಲೆ ಯಾರೋ ಇರ್ತಾರೆ, ಅವ್ರಿಗೆ ಅನ್ಸುತ್ತೆ ಇಲ್ಲ ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದೀನಿ, ನಂಗೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದೀನಿ, ಕ್ಯಾನ್ ದಿಸ್ ಇಕ್ವಿನ್ ಥೆರಪಿ ಹೆಲ್ಪ್ ಮೀ? ನಾನು ಇವ್ರ ಹತ್ರ ಹೋಗ್ಬೋದಾ, ನಂಗೆ ಹೆಂಗ್ ಸಿಗುತ್ತೆ ಅಂತ ಅನ್ಕೊಳ್ಳೋದಾದ್ರೆ ವಾಟ್ ಯು ವಾಂಟ್ ಟು ಸೇ ಆನ್ ದಟ್? See, absolutely. As I was mentioning, ಅದ್ರದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್, ಅದ್ರದ್ದು ಹಾರ್ಟ್ ರೇಟ್ ಕೋಹರೆಂಟ್ ಆಗಿ, ಸೆನ್ಸಿಬಿಲಿಟಿ ಇವೆಲ್ಲ ಆಕ್ಸೆಸ್ ಮಾಡ್ಬೇಕಂದ್ರೆ ಹ್ಯಾವ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಎ ಹಾರ್ಸ್. ಅಂದ್ರೆ ಇವಾಗ ನನಗೇನೋ ಒಂದು ಇಶ್ಯೂ ಇದೆ ಅಂದ್ರೆ ನಾನು ಆ ಹಾರ್ಸ್ ಸುತ್ತಮುತ್ತ ಇರ್ಬೇಕು ಅಂತ ಥೆರಪಿನಲ್ಲಿ. ಆಕ್ಚುಲ್ ಆಗಿ ಇವಾಗ ಬೇರೆ ಥೆರಪಿ ಅಂದ್ರೆ ನಮಗೆ ಕಣ್ಮುಚ್ಚಿ ಕೂರಿಸ್ತಾರೆ, ಏನೋ ಹೇಳ್ತಾರೆ, ಗೈಡೆಡ್ ಮೆಡಿಟೇಷನ್ ಆತರ ಎಲ್ಲ ಆಗುತ್ತೆ. ಬಟ್ ಈ ಹಾರ್ಸ್ ಜೊತೆ ಇರೋದ್ಮೇಲೆ ಸುಮ್ನೆ ಹಾರ್ಸ್ ಪಕ್ಕ ಅದನ್ನ ಸವರ್ಕೊಂಡು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಕೇಳಿದೀರಾ, ಮೂಡ್ ಕೇಳಿದೀರಾ, ವೈಬ್ಸ್ ಕೇಳಿದೀರಾ, ಒಂದು ಆಂಬಿಯನ್ಸ್ ಅಲ್ಲಿ ಯು ಅಬ್ಸರ್ವ್ ದಟ್ ಎನರ್ಜಿ. ಅದಕ್ಕೆ ವಿ ಗೋ ಟು ಪಾರ್ಟೀಸ್, ವಿ ಗೋ ಟು ಕ್ಲಬ್ಸ್, ವಿ ಗೋ ಫಾರ್ ಔಟಿಂಗ್, ವಿ ಗೋ ಟು ವೆಕೇಶನ್, ವಿ ಗೋ ಟು ಮೌಂಟೇನ್ಸ್, ವಿ ಗೋ ಟು ಬೀಚಸ್. ಇದ್ರದ್ದೇ ಆದ ವೈಬ್ಸ್ ಇದೆ. ಹಾರ್ಸ್ ಅಲ್ಲಿ ಗುಡ್ ವೈಬ್ಸ್, ಗುಡ್ ಸೆಲ್ಸ್ ಪ್ರೊಡಕ್ಷನ್ ನ ಇಂಪ್ರೂವ್ ಮಾಡುತ್ತೆ ಅಂತ ರಿಸರ್ಚ್ ಪ್ರೂವ್ ಮಾಡಿದೆ. ದ ರಿಸರ್ಚ್ ಇಸ್ ಗೋಯಿಂಗ್ ಆನ್, ಬಟ್ ಇಟ್ಸ್ ಬೀನ್ ಪ್ರೂವ್ಡ್ ಅಂಡ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಯಾವ್ದಾದ್ರು ಒಂದು ಕೇಸ್ ಈ ತರ. ಆಸ್ ಐ ಮೆನ್ಷನ್, ಲಕ್ಷ್ಮೀಕಾಂತ್ ಕೋವಿಡ್ ಅಲ್ಲಿ ಉಳಿದಿದ್ದೆ ಹೆಚ್ಚು. ಹಿ ವಾಸ್ ಟ್ರೀಟೆಡ್, ಹೇಳಿದ್ರಿ. ಸೊ ವಾಟ್ ಟು ಸೇ, ಬ್ಯಾಡ್ಲಿ ಅನ್ನೋದು ತಪ್ಪಾಗುತ್ತೆ. ಸೊ ಸ್ಟ್ರಾಂಗ್ಲಿ ಅನ್ನಕ್ಕೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದ್ರು. ಯಾಕೆಂದ್ರೆ ಉಳಿಸ್ಬೇಕಿತ್ತು ಅಷ್ಟೇ. ಆ ಬಾಡಿನ ಅಲೈವ್ ಆಗಿ ಇಡ್ಬೇಕು ಅವ್ರಿಗೆ. ಯಾವ ಸೆಲ್ ಸಾಯುತ್ತೆ, ಯಾವ ಸೆಲ್ ವೇರಿ ಆಗುತ್ತೆ, ಇಟ್ ವಾಸ್ ನನ್ ಆಫ್ ದೇರ್ ಬಿಸ್ನೆಸ್. ಸೊ ಹೈ ಶುಗರ್ ಆಗಿತ್ತು, his taste was gone, his sensitivity was bad, flow of talk was bad, thinking was gone, almost memory was gone because of the steroids. Yappa, I'm giving you the personal experience or a case study since as a research. His only wish after experiencing death was, I want to live my life, rest with the horse. Fortunately rescue ಮಾಡಿದ್ವಿ ಫಸ್ಟ್ ವೇವ್ ನಲ್ಲಿ. ಸೆಕೆಂಡ್ ವೇವ್ ನಲ್ಲಿ ಕೋವಿಡ್ ಆಯ್ತು, ಹಾರ್ಸಸ್ ಇತ್ತು. ಅದೇ ಸುಮ್ನೆ ಪ್ಯಾಷನ್ ಇದೆ, ರೈಡ್ ಮಾಡೋಣ ಅಂತ ಇತ್ತು. ಯು ವಾಂಟೆಡ್ ಟು ಲಿವ್ ವಿತ್ ದ ಹಾರ್ಸ್. ವೆನ್ ಇಟ್ ಕಮ್ಸ್ ಟು ಲಿವಿಂಗ್, ನೋ, ಯು ಗೋ 1-to-1 ವಿತ್ ದಟ್. ಯು ಗೆಟ್ ಕನೆಕ್ಟೆಡ್. ಪ್ಯಾಷನ್ ನಿಂದ, ಇಂಟ್ರೆಸ್ಟ್ ನಿಂದ ಕನೆಕ್ಟ್ ಆದಾಗ he started improving. His personality was improved, appearance was improved, hair fall ಆಗಿದ್ದು ಇಂಪ್ರೂವ್ ಆಯ್ತು. ಟು ಬಿ ಫ್ರಾಂಕ್, memory was okay, he was calm, he was happy.
ಹಿಸ್ ಫುಡ್ ಇಂಟೇಕ್ ವಾಸ್ ಫೈನ್, ಟೇಸ್ಟ್ ರಿಸ್ಯೂಮ್ ಆಯ್ತು. ದಿಸ್ ಆರ್ ವೆರಿ ಬೇಸಿಕ್. ಅನ್ಫಾರ್ಚುನೇಟ್ಲಿ ಯಾವ ಡಿಸೀಸ್ ಕ್ಯಾಚ್ ಆಗ್ಲಿಲ್ಲ, ವಿಚ್ ವಾಸ್ ಬೋನ್ ಈ ವೇರಿಯೇಷನ್ ಅಲ್ಲಿ ಸೋ ಮೆನಿ ಅದರ್ ಥಿಂಗ್ಸ್ ಇವೇನು ಆಗ್ಲಿಲ್ಲ. ವೈ? ಬಿಕಾಸ್ ಯು ಆರ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ಹಿಸ್ ಟೈಮ್ ವಿತ್ ದ ಹಾರ್ಸ್. ಬಟ್ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಂದ್ರೆ, ಸಾಮಾನ್ಯವಾಗಿ ಆನಿಮಲ್ ಜೊತೆಗಿದ್ದಾಗ ಆನಿಮಲ್ಗೆ ಒಂದಷ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ನಾನು ಒಂದ್ ಕಡೆ ಕೇಳಿದ್ದೀನಿ, ನನ್ನ ಮಗು ಒಂದ್ಸತಿ ಹುಷಾರಿಲ್ಲದೆ ಇರುವಾಗ ಡಾಕ್ಟರ್ ಕೇಳಿದ್ರು, ಒಂದು ಏನೋ ಇನ್ಫೆಕ್ಷನ್ ಆಗಿತ್ತು, ಅದು ರೆಸ್ಪಿರೇಟರಿ ಇಶ್ಯೂಗೆ ಲೀಡ್ ಆಗಿತ್ತು. ಯಾವ್ದಾರ ಕಾಡ್ಗೋ ಅಥವಾ ಯಾವ್ದಾದ್ರು ಪೆಟ್ ಸುತ್ತ ಇದ್ರ ಅಂತ ಡಾಕ್ಟರ್ ಸುಮ್ಮನೆ ಅದು ಸ್ಟಡಿ ಮಾಡ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ, ಕೇಳಿದ್ರು. ಸೊ ಈ ತರ ಒಂದು ಪ್ರಾಣಿ ಜೊತೆಗೆ ಇದ್ದು ಅದು ಥೆರಪಿ ಅಂತ ತಗೊಳ್ಳೋದು ಒಂದು, ಆ ಆನಿಮಲ್ಗೆ ಏನೋ ಇನ್ಫೆಕ್ಟ್ ಆದ್ರೆ ಅದು ಇನ್ ರಿಟರ್ನ್ ಏನಾದ್ರು ಹ್ಯೂಮನ್ಸ್ಗೆ ಇಂಪ್ಯಾಕ್ಟ್ ಮಾಡೋ ತರ ಆ ತರ ಏನು ಸಾಧ್ಯತೆಗಳು ಇಲ್ವಾ ಅನ್ನೋದು ಒಂದು ಮ್ಯಾಟರ್ ಆಫ್ ಕನ್ಸರ್ನ್ ಅಷ್ಟೇ. ಸಾಧ್ಯತೆ ಇಲ್ಲ ಅನ್ನೋದಲ್ಲ. ಫಸ್ಟ್ ಆಫ್ ಆಲ್ ವೈರಲ್ ಏನಕ್ಕಾಗತ್ತೆ, ಇನ್ಫೆಕ್ಷನ್ ಏನಕ್ಕಾಗತ್ತೆ ಅಂತ ಲೆಟ್ಸ್ ಥಿಂಕ್. ಒಂದು ಕುದುರೆ ಇಮ್ಯುನಿಟಿ ಮ್ಯಾಟರ್ಸ್. ರೈಟ್. Our horses are being kept well. Okay. They are vaccinated. They are in quite high. I'm not telling very hygienic. ಸಸ್ಟೈನ್ ಆಗಕ್ಕೆ ಏನ್ ಹೈಜೀನ್ ಕೊಡ್ಬೇಕು ಅದ್ರಲ್ಲಿದೆ ಒನ್ ಪಾರ್ಟ್. ಅದಲ್ದೇನೋವೆ ಯಾವ ಮಗುಗಾಗತ್ತೆ ಅದ್ರ ಇಮ್ಯುನಿಟಿ ಮ್ಯಾಟರ್ ಆಗುತ್ತೆ, ಅದ್ರದ್ದು ಲೈಫ್ ಸ್ಟೈಲ್ ಮ್ಯಾಟರ್ ಆಗುತ್ತೆ, ಅದ್ರದ್ದು ಫುಡ್ ಹ್ಯಾಬಿಟ್ ಮ್ಯಾಟರ್ ಆಗುತ್ತೆ. ಅಂಡ್ ಅಲರ್ಜೀಸ್ ಆರ್ ಅಲರ್ಜಿಕ್, ಇಟ್ಸ್ ಬ್ಲಡ್ ಲೈನ್ ಅಗೇನ್, ಅವ್ರ ಹೆರಿಡಿಟರಿ, ದಟ್ ವಿ ಕಾಂಟ್ ಜಡ್ಜ್. ಪ್ರಿಕಾಷನ್ ತಗೊಳ್ಳೋದು ಸೆನ್ಸಿಬಲ್. ಬಟ್ ನಮ್ಮಲ್ಲಿ ಬರೋ ಮಕ್ಕಳಿಗೆ ಇಮ್ಯುನಿಟಿ ಬೆಟರ್ ಆಗಿದೆ. ದೇ ವೆ ಸೋ ಪ್ರೋನ್ ಟು ಅಲರ್ಜೀಸ್ ಆಫ್ ಡಸ್ಟ್ ಔಟ್ಡೋರ್. ಇವತ್ತು ಕುದುರೆ ನಾವು ಹೇಗೆ ಎಕ್ಸ್ಪೋಸ್ ಮಾಡಿ ಡಸ್ಟ್ ಅಲ್ಲಿ ಓಡಿಸ್ತೀವಿ, ಯಾವ ಮಕ್ಳಿಗೂ ಕಾಫ್ ಕೋಲ್ಡ್ ಆಗೋದು ಕಡಿಮೆ ಆಗಿದೆ, ಅಂಡ್ ಡಸ್ಟ್ ಅಲರ್ಜಿ ಆಗೋದು ಇವೆಲ್ಲ ಕಡಿಮೆ ಆಗಿದೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ರಿಗೂ ಕನ್ಫ್ಯೂಷನ್ ಇತ್ತು. ಆಸ್ ಎ ಮದರ್ ನನ್ಗೂ ಇರುತ್ತೆ, ಎಲ್ಲ ಪೇರೆಂಟ್ಸ್ಗೂ ಇತ್ತು. ಬಟ್ ಸನ್ಲೈಟ್ ಎಕ್ಸ್ಪೋಜರ್ ಆಗಲಿ, ವಿಟಮಿನ್ ಡಿಗಾಗಲಿ, ದಟ್ ಫಿಸಿಕಲ್ ಆಕ್ಟಿವಿಟಿಗಾಗಲಿ, ಆ ಡಸ್ಟ್ಗಾಗಲಿ, ಬಿಕಾಸ್ ಇಟ್ಸ್ ಪ್ಯೂರ್ ಮಡ್. ಕನ್ಸಿಡರಿಂಗ್ ಆಲ್ ದಿಸ್, ವಿ ಆರ್ ಬಿಟ್ ಔಟ್ಸ್ಕರ್ಟ್ ವೇರ್ ಇನ್ ವಿ ಹ್ಯಾವ್ ಆಂಪಲ್ ಸ್ಪೇಸ್ ಅಂಡ್ ಲೆಸ್ ಪೊಲ್ಯೂಷನ್. ಹೌದು. ಎಕ್ಸ್ಪೋಜರ್ ಇಟ್ ಸೆಲ್ಫ್ ಇಸ್ ಇನ್ ಎ ಗುಡ್ environment. Lot of trees are there, good mud is there, so vibe is there. So ಇಲ್ಲಿ ಬೆನಿಫಿಟ್ ತುಂಬಾ ನೋಡ್ತಾ ಇದೀವಿ ನಾವು ನಮ್ ಪರ್ಸನಲ್ ಆಗಿ. ಥೆರಪಿ ಅಲ್ದೇನೋವೆ ಫಾರ್ ಎ ಕಾಮನ್ ಮ್ಯಾನ್, ಈಗ ನನ್ ಮೂಡ್ ಸ್ವಿಂಗ್ಸೇ ಆಗ್ಲಿ, ಲಕ್ಷ್ಮೀಕಾಂತದಂತೂ ಮಾತಾಡಂಗಿಲ್ಲ, ಇಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್. I'm jealous. And my son, yes, he is achieving very well on food habit ಆಗ್ಲಿ, on personality ಆಗ್ಲಿ, on growth ಆಗ್ಲಿ, posture agli, his mindfulness, his sensibility, the way he communicates, the way he judges any topic approach madadagli, people are always impressed about him. Belisidre hing belisbeku, true, but I would give most of the credit to the horse or the animals. Wow. Because he is able to do that. Nice. That's one to one. ಈ ಅಮ್ಮ ಆಗಿ ಒಂದು ಕ್ರೆಡಿಟ್ ನ ತ್ಯಾಗ ಮಾಡ್ತಾ ಇದೀರಾ ನೀವು. Good is good. Good is good. End of the day, good is good. And of course, animals are my priority. I'm happy with animals. So nice. When it comes to horses ಅಂತ ಯೋಚನೆ ಮಾಡಿದಾಗ ಅದರ ಸೈಕಾಲಜಿ ಅಥವಾ ಆ ಸೆನ್ಸಿಟಿವಿಟಿ ಹೇಗಿರುತ್ತೆ ಅಂದ್ರೆ, ಅದು ಹ್ಯೂಮನ್ ಜೊತೆ ಹೇಗೆ ಕನೆಕ್ಟ್ ಆಗುತ್ತೆ. ಇವಾಗ ಅದು ಏನೋ ಒಂದು ರೀತಿ ಕಮ್ಯುನಿಕೇಟ್ ಮಾಡ್ಬೇಕಲ್ವಾ. ಸೊ ಇವಾಗ ನಾವಾದ್ರೆ ನಾವ್ ಹಿಂಗ್ ಹೇಳ್ಕೊತಾ ಇದೀವಿ, ಕೂತ್ ಮಾತಾಡ್ತಿದೀವಿ, ಈ ತರ ಒಂದು ಯಾರೋ ಅನ್ನೋನ್ ಪರ್ಸನ್ ಅದ್ರ ಹತ್ರ ಹೋಗುತ್ತೆ ಅಥವಾ ನಿಮ್ ಜೊತೆ ತುಂಬಾ ಅದು ಒಡನಾಟ ಇಟ್ಕೊಂಡಿದೆ, ಅದ್ರ ಇಮೋಷನಲ್ ಬಿಹೇವಿಯರ್ ಹೇಗಿರುತ್ತೆ ಅಂತ ಐ ಆಮ್ ಕ್ಯೂರಿಯಸ್ ಟು ನೋ ದಟ್. ಇಟ್ ಇಸ್ ವೆರಿ ಸೆನ್ಸಿಟಿವ್, ವೆರಿ ಎಮೋಷನಲ್. ಅದು ಬಾಂಡಿಂಗ್ ಮಾಡ್ಕೊಳಕ್ ಬರುತ್ತೆ, ಬ್ರೇಕ್ ಆದಾಗ ಸಫರು ಮಾಡುತ್ತೆ. ಸೊ ನಾವ್ ಆದಷ್ಟು ನಮ್ ಕುದುರೆಗಳಿಗೆ ಲೆಸ್ ವರ್ಕ್ ಕೊಡ್ತೀವಿ. ಕುದುರೆ ಕೆಲಸ ಕೊಡಲ್ಲ ಅಂತಲ್ಲ, ಕುದುರೆ ಕೆಲಸ ಕೊಡ್ಬೇಕು, ಬಟ್ ಹಾರ್ಡ್ಲಿ ಎಷ್ಟು ಕೊಡ್ಬೇಕು ಫಿಟ್ನೆಸ್ ಕೊಡ್ತೀವಿ ಬರ್ತು. ವಿ ಕೀಪ್ ದೆಮ್ ಕಾಮ್ ಅಂಡ್ ಹ್ಯಾಪಿ. ದೇರ್ ವೆಲ್ ಬೀಯಿಂಗ್ ವಿಲ್ ಮ್ಯಾಟರ್ ಟು ಅಸ್ ಫಸ್ಟ್. ಸೊ ದೇ ಆರ್ ಯೂಶಲಿ ಕಾಮ್ ಅಂಡ್ ಫ್ರೆಂಡ್ಲಿ. ಸೊ ನಮ್ ಕಲೆಕ್ಷನ್ ಅಲ್ಲೂ ನಾವು ಅಗ್ರೆಸಿವ್ ಆಗ್ಲಿ, ಮೂಡಿ ಆಗ್ಲಿ ಅಂತದೇನ್ ಇಟ್ಕೊಂಡಿಲ್ಲ. ವಿ ಜಸ್ಟ್ ರಿಪ್ಲೇಸ್ ದೆಮ್, ಬಿಕಾಸ್ ಅದಕ್ಕೂ ನಾವು ಫೋರ್ಸ್ ಮಾಡಕ್ ಇಷ್ಟಪಡಲ್ಲ. ಪ್ಲಸ್ ಅದರಿಂದ ಬೇರೆ ಹ್ಯಾಬಿಟ್ಸ್ ಕಲ್ತ್ ಬಿಡುತ್ತೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ನಮ್ ಹಾರ್ಸಸ್ ಸ್ಪಾಯ್ಲ್ ಆಗೋದು ನಮ್ಗೆ, ವಿ ಡೋಂಟ್ ರಿಸ್ಕ್ ದಟ್. ಸೊ ಆ ಪ್ರಿಕಾಷನ್ ತಗೊಂಡಿರ್ತೀವಿ ನಾವು. ಸೊ ಒಬ್ಬ ಮನುಷ್ಯ ಹೇಗೆ ಅದು ಅಪ್ರೋಚ್ ಮಾಡ್ತಾನೆ, ಅವನ ಎಮೋಷನ್ಸ್ ನ ನೋಡಿ ಇಟ್ ವಿಲ್ ಗಿವ್ ಎ ಟ್ರೈ. ನೀವು ಅದನ್ನ ಅಗ್ರೆಸಿವ್ ಆಗಿ ತಗೊಂಡ್ರೆ ಫಸ್ಟ್ ನಾವ್ ಎಂಟರ್ಟೈನ್ ಮಾಡಲ್ಲ, ಅಂಡ್ ದ ಹಾರ್ಸ್ ವಿಲ್ ಆಲ್ಸೋ ರಿಯಾಕ್ಟ್. If you are like open book, it will try to soothe you. Because ಅದಕ್ಕೆ ಸೂತ್ ಮಾಡಕ್ ಬರುತ್ತೆ. ನೀವು ಕಾಮ್ ಆಗಿದ್ರೆ, knowing that you are here for a therapy, you should be calm. ಬಂದ್ಬಿಟ್ ಮ್ಯಾಜಿಕ್ ಆಗ್ಲಿ, ಇವತ್ತೇ ನಂಗೆ ಅದ್ರ ಎನರ್ಜಿ ಅಕ್ವೈರ್ ಆಗ್ಬಿಡ್ಲಿ, ಇವತ್ತೇ ನಾನು ಮೂಡ್ ಸ್ವಿಂಗ್ ಇಂದ ಅಥವಾ ಮೂಡಿಯಿಂದನೋ, ಆಂಗ್ಸೈಟಿಯಿಂದನೋ, ಡಿಪ್ರೆಷನ್ ಇಂದನೋ, ಅಡಿಕ್ಷನ್ ಇಂದನೋ ಆಚೆ ಬಂದ್ಬಿಡ್ಬೇಕು, ಆಗಲ್ಲ. There is a bonding, you have to work with it. If he is fit and fine, he can ride, because riding ನಲ್ಲಿ ಅದ್ರದ್ದೇ ಆದ ಕ್ವಾಲಿಟೀಸ್ ಇದೆ. ಆ ಕ್ವಾಲಿಟೀಸ್ ಕಾನ್ಸಂಟ್ರೇಟ್ ಮಾಡ್ತಾ ಇವನು ಇದನ್ನೆಲ್ಲ ಮರಿತಾನೆ. If he is not fit for riding or capable of riding, he can walk with the horse.
be in the presence of a horse, Okay. touch the horse, feel the horse. These are bit initial therapies. ಅದಲ್ದೇನೂ there are advanced things, but to start with ಇಷ್ಟು ಬೇಕು. ಈಗ ನಾವು ಸ್ಟಾರ್ಟಿಂಗ್ ಅಲ್ಲೂ ಮಾತಾಡಿದ್ವಿ, ಅಂದ್ರೆ ಅನಿಮಲ್ಸ್ ನ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂಡ್ ಅದು ನಮಗೆ ಹೇಗೆ ಇಕೋಸಿಸ್ಟಮ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈಚ್ ಒಂದು ಸಣ್ಣ ಆರ್ಗ್ಯಾನಿಸಮ್ ಇಂದ ಹಿಡಿದು ಎಷ್ಟು ದೊಡ್ಡ ದೊಡ್ಡ ಪ್ರಾಣಿವರೆಗೆ ಮನುಷ್ಯನ ತನಕನೂ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ಎಲ್ಲಿ ಇಂಬ್ಯಾಲೆನ್ಸ್ ಆಗ್ತಿದೆ ಮನುಷ್ಯನ ಆಕ್ಟ್ ಅಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇದೆ? ಲ್ಯಾಕ್ ಆಫ್ ಸಿಂಪತಿ ಅಂದ್ರೆ ಗ್ರಾಟಿಟ್ಯೂಡ್. ಸಿಂಪತಿ ಬೇಕು, ಗ್ರಾಟಿಟ್ಯೂಡ್ ಬೇಕು. ಬೇರೆ ಒಂದು ಜೀವಿ ಮೇಲೆ ರೆಸ್ಪೆಕ್ಟ್ ಇರಬೇಕು. ಏನು ಇಲ್ಲದೆ ಐ ಕ್ಯಾನ್ ಸಸ್ಟೈನ್, ಟೆಕ್ನಾಲಜಿ ಕ್ಯಾನ್ ಕೀಪ್ ಮಿ ಗೋಯಿಂಗ್, AI ಕ್ಯಾನ್ ಕೀಪ್ ಮಿ ಹ್ಯಾಪನಿಂಗ್ ಇಸ್ ರಾಂಗ್. ಹಿಸ್ಟ್ರಿ ಇಸ್ ಎವಿಡೆಂಟ್. ಕರೆಕ್ಟ್. ಐಸ್ ಏಜ್ ಏನಾಯ್ತು ಗೊತ್ತು, ಸ್ಟೋನ್ ಏಜ್ ಏನಾಯ್ತು ಗೊತ್ತು, ಡೈನೋಸರ್ಸ್ ಏನಾಯ್ತು ಗೊತ್ತು. ವಿ ಕ್ಯಾನ್ ಚಾಲೆಂಜ್ ಇಟ್. ಕೋವಿಡ್ ಆದಾಗ ಹೌ ಹೆಲ್ಪ್ಲೆಸ್ ವಿ ವೇರ್ ಗೊತ್ತು, ಬಟ್ ಏನು ಕಲ್ತಿಲ್ಲ. ನಮ್ ಸುಪೀರಿಯಾರಿಟಿ ಎಲ್ಲೂ ಇಲ್ಲ ಅಂತೀವಲ್ಲ. ಸುಪೀರಿಯಾರಿಟಿ ಬಿಡ್ತಾನೆ ಇಲ್ಲ. ರಾಮಾಯಣ ಮಹಾಭಾರತದಲ್ಲೇ ಬಿಟ್ಟಿಲ್ಲ, ಇನ್ನ ತ್ರೇತಾಯುಗ ವಾಟೆವರ್ ಆ ಯುಗದಲ್ಲೇ ಬಿಟ್ಟಿಲ್ಲ ಅಂದ್ಮೇಲೆ ಇನ್ ಕಲಿಯುಗ ಬಿಡ್ತೀವ? ದಿಸ್ ನೋ ಹೋಪ್. ಬಟ್ as it's been evident, only animals will survive and sustain. Only they will last. History is evident and I believe in that. ಖಂಡಿತ. ನೀವು ಹೇಳುವಾಗ ನಂಗೆ ಇನ್ನೂ ಒಂದು ಸೀನ್ ನೆನಪಾಗ್ತಿದೆ. ನಾವು ಈ ವೈಲ್ಡ್ ಲೈಫ್ ರಿಸರ್ವ್ಡ್ ಏರಿಯಾಸ್ ಹೋದಾಗ ತುಂಬಾ ಹೇಳ್ತಾರೆ, ಬೋರ್ಡ್ಗಳು ಹಾಕಿರ್ತಾರೆ, ಅದಕ್ಕೆ ಏನೇನೋ ಕೊಡಬೇಡಿ, ಫೀಡ್ ಮಾಡಬೇಡಿ, ಅಲ್ಲಿ ಏನೇನೋ ಆಕ್ಟಿವಿಟಿ ಮಾಡಬೇಡಿ, ಇಳಿಬೇಡಿ. ಬೇಸಿಕ್ ಥಿಂಗ್, ನೀವೇನ್ ಕಮ್ಯೂಟ್ ಮಾಡ್ತಿದ್ರೆ ದಯವಿಟ್ಟು ಅಲ್ಲಿಂದ ರೋಡಿಗೆ ಇಳಿಲೇಬೇಡಿ, ಏನೋ ಹಾಕ್ಲೂಬೇಡಿ ಅಂತ. ಬಟ್ ಸ್ಟಿಲ್ ವಿ ಟೆನ್ ಟು ಯುನೋ ಸರ್ಪಾಸ್ ದಟ್ ಲಿಮಿಟೇಷನ್ಸ್ ಎಲ್ಲ ಬಿಟ್ಟು ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡ್ತೀವಿ. ಸೊ ಒಂದು ಆ ಮೆಸೇಜ್ ಅಂತ ಸ್ಟ್ರಾಂಗ್ ಆಗಿ ಕೊಡಬೇಕು ಅಂದ್ರೆ ವಾಟ್ ಯು ವಾಂಟ್ ಟು ಸೇ ಟು ದ ಪಬ್ಲಿಕ್? ಇಟ್ಸ್ ವೆರಿ ಡಿಸಪಾಯಿಂಟಿಂಗ್. ಅದಕ್ಕೆ ಕ್ರೌಡ್ ಅವಾಯ್ಡ್ ಮಾಡೋದು ಅಂತ ಹೇಳ್ತೀನಿ. ಯಾಕೆಂದ್ರೆ ಐ ಜಸ್ಟ್ ಕಾಂಟ್ ಟಾಲರೇಟ್. ರಿಯಾಕ್ಟ್ ಮಾಡ್ದೇನು ಇರಕ್ಕಲ್ಲ, ನಂಗೆ ಟಾಲರೇಟು ಮಾಡಕ್ಕಲ್ಲ. ಇಲ್ ಇನ್ ಸಚ್ ಎ ಹೆಲ್ಪ್ಲೆಸ್ ಸಿಚುವೇಶನ್ ಐ ವಿಲ್ ಕ್ಯಾಚ್ ಮೈಗ್ರೇನ್. ಸೊ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಮೀ ಇಸ್ ಟು ಅವಾಯ್ಡ್ ಕ್ರೌಡ್. ಯಾಕೆಂದ್ರೆ ಎಷ್ಟು ಬೇಸಿಕ್ ಕಾಮನ್ ಸೆನ್ಸ್. ವಿ ಆರ್ ಎಜುಕೇಟೆಡ್ ಟುಡೇ. ಹಿಂದಿನ ಕಾಲದಲ್ಲಿ ಆಯ್ತಪ್ಪ, ಎಜುಕೇಶನ್ ಇರಲಿಲ್ಲ, ಎಕ್ಸ್ಪೋಜರ್ ಇರಲಿಲ್ಲ. ಫರ್ಗೆಟ್ ಎಜುಕೇಶನ್. ಎಜುಕೇಶನ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಡಿಸಿಪ್ಲಿನ್ ಅಂಡ್ ಮ್ಯಾನರ್ಸ್. ಕರೆಕ್ಟ್. ಎಂಡ್ ಆಫ್ ದ ಡೇ ಡಿಗ್ರಿ ಬೇರೆ, ಬೇಸಿಕ್ ಮ್ಯಾನರ್ಸ್ ಬೇರೆ. ವಿದ್ಯೆ ಬೇರೆ, ಬುದ್ಧಿ ಬೇರೆ ಅಂತ ಹೇಳ್ತೀವಿ. ಇದು ಗುಣಗಳು. ಮನುಷ್ಯನ್ಗೆ ಗುಣ ಇಲ್ಲ ಅಂದ್ಮೇಲೆ ಅವ್ನ್ ಮನುಷ್ಯನೇ ಆಗಲ್ಲ. ಪ್ರಾಣಿಗಿರೋ ಅಷ್ಟು ಗುಣನೂ ಮನುಷ್ಯಂಗಿಲ್ಲ ಅಲ್ವಾ? ಅವುಗಳಿಗೆ ಎಷ್ಟೋ ಬೇಸಿಕ್ ಡಿಸಿಪ್ಲಿನ್ಸ್ ಇದೆ, ಹೇಗಿರ್ಬೇಕು ಅನ್ನೋದು. ಕಾಡಲ್ಲಾಗ್ಲಿ ನಾಡಲ್ಲಾಗ್ಲಿ ನಮಗಿಲ್ಲ. ಅಂಡ್ ವಿ ಆರ್ ಡಿಟರ್ಮೈಂಡ್ ನಾಟ್ ಒಬೆ. ನಮ್ಮ ಮನುಷ್ಯಂಗೆ ಮ್ಯಾನರ್ಸ್ ಲೆಸ್ ಆಗಿರೋದೇ ಟ್ರೆಂಡ್. ಒಬೆ ಮಾಡಿ ಅಂದ್ರೆ ನೋ. It's in a way ಗಾಂಚಲಿ ಅನ್ಸುತ್ತೆ. Why the hell should I? What will happen? Who can control me? It's quite nonsense. We can't tame. So ಹೀಗೆ ಆದ್ರೆ it's very scary ಅಲ್ವಾ? ಒಂದ್ ಸ್ವಲ್ಪ we are in trouble. ಈಗ ನಾವು ಬೇರೆ ಪ್ರಾಣಿಗಳು ಎಕ್ಸ್ಟೆಂಟ್ ಆಗ್ತಿದೆ ಅಂತ ಹೇಳ್ತಾ ಇದೀವಿ. ಬಹುಶಃ ನಮ್ಮ ಅಳಿವಿಗೆ ನಾವೇ ಕಾರಣ ಆಗ್ಬಿಡ್ತೀವಿ. ಆ ಪ್ರಾಸೆಸ್ ಅಲ್ಲಿ ಎಕ್ಸ್ಟೆಂಟ್ ಆಗಲ್ಲ. ವಿಲ್ ವ್ಯಾನಿಶ್ ಇನ್ ಒನ್ ಶಾಟ್, ವಿಚ್ ಇಸ್ ದ ಓನ್ಲಿ ವೇ. ಲೆಸನ್ ಎವ್ರಿ ಟೈಮ್. ಹೇಳ್ತಾನೆ ಬಂದ್ರುವೆ ಕೇಳ್ತಾನೆ ಇಲ್ಲ. ಸೊ ಓನ್ಲಿ a solution, vanish it at one shot. And no regrets. ಕಲಿತಾನೆ ಇಲ್ಲ ನಾವು, ಎಷ್ಟು ಹೇಳಿದ್ರು ಕಲಿತಾ ಇಲ್ಲ. ಸೊ ಡಾಕ್ಟರ್ ಮೇಖಲಾ ಕಗ್ಲಿ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಇನ್ಸೈಟ್ಫುಲ್ ಆಗಿತ್ತು ಕಾನ್ವರ್ಸೇಷನ್. ಮೇ ಬಿ ವೈಲ್ಡ್ ಲೈಫ್ ಆಕ್ಟ್ ಬಗ್ಗೆ ಇರ್ಬೋದು, ಕ್ರೈಮ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಪ್ಯಾಷನೇಟ್ ಸಬ್ಜೆಕ್ಟ್ ಇಂಡಿಜಿನ್ ಹಾರ್ಸಸ್ ಬಗ್ಗೆ ಇರ್ಬೋದು. ಇದೆಲ್ಲ ಟಾಪಿಕ್ ಆಗಿ ಮಾತಾಡಿದ್ವಿ. ನಿಮ್ಮ ಸಬ್ಜೆಕ್ಟು ರಿಸರ್ಚ್ ಸಬ್ಜೆಕ್ಟ್ ಆಗಿ ನಿಮ್ಮ ಒಂದು ಜರ್ನಿನ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಬಟ್ ಆಸ್ ಮೇಖಲಾ ನೋಡಿದಾಗ ಆ ಒಂದು ಮಾತೃ ಹೃದಯ ನಾಟ್ ಜಸ್ಟ್ ಟುವರ್ಡ್ಸ್ ನಿಮ್ಮ ಮಗ ಅಂತಲ್ಲ, ಆ ಜೀವಿಗಳ ಬಗ್ಗೆ, ಆ ನೇಚರ್ ಬಗ್ಗೆ, ಆ ಕಂಪ್ಯಾಷನೇಟ್ ಫೀಲಿಂಗ್ ಇದೆಯಲ್ಲ, ದಟ್ಸ್ ವಾಟ್ ಐ ವಾಸ್ ಆಕ್ಚುಲಿ ಕಾನ್ಸಂಟ್ರೇಟಿಂಗ್ ಆನ್. ಆ ಮನಸ್ಸು ಮಿಡಿಯೋದು, ಹೃದಯ ಮಿಡಿಯೋದು ಅಂತೀವಲ್ಲ, ಆ ವರ್ಡ್ಗೆ ಬಹುಶಃ ಕನೆಕ್ಟ್ ಆಯ್ತು ನಿಮ್ಮ ಕನ್ಸರ್ನ್, ನಿಮ್ಮ ಮಾತುಗಳು ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. If you make that statement, people won't believe it because people don't know my this face. In the sense, probably I'm passionate only with animals. ಮನುಷ್ಯ ಜೊತೆ I'm quite harsh for being frank and bold, because human by nature is not worthy, I feel. So I'm harsh. ನೋ, ಹೀಗೆ ನಿಮ್ಮ ರಿಸರ್ಚ್ ಇನ್ನೊಂದಷ್ಟು ಆಗ್ಲಿ. ಆ ರಿಸರ್ಚ್ ನಿಮ್ಗೆ ಹೆಲ್ಪ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಸೊಸೈಟಿಗೆ ಬೇಕಿದೆ, ಡಿಪಾರ್ಟ್ಮೆಂಟ್ಗಳಿಗೆ ಬೇಕಿದೆ, ಆ ಸೆಕ್ಟರ್ಗಳಿಗೆ ತುಂಬಾ ಅವಶ್ಯಕತೆ ಇದೆ. ನಿಮ್ಮ ಈ ಸೂಪರ್ ಬ್ರೈನ್ಸ್ ಅದ್ರ ಮೇಲೂ ಜಾಸ್ತಿ ಕೆಲಸ ಮಾಡಲಿ. ಅದರಿಂದ ತುಂಬಾ ಕಾಂಟ್ರಿಬ್ಯೂಷನ್ ನಮ್ಮ ಸಮಾಜಕ್ಕೆ ಖಂಡಿತ ಸಿಗುತ್ತೆ ಅನ್ನೋದು ನಮ್ಮ ಭರವಸೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಪ್ರೀಶಿಯಸ್ ಟೈಮ್. ಇಟ್ ಮೆಂಟ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು. ನಮಸ್ಕಾರ. Thank you.
ನಮಸ್ತೆ.